ತಂದೆಯಾದ ದೇವರೇ, ನಿನ್ನ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಂದನೆ ಸ್ವಾಮಿ. ಏಸಯ್ಯ, ನೀನು ಒಳ್ಳೆ ದೇವರು, ಒಳ್ಳೆ ಕಾಳ್ ಮಾಡುತ್ತ ದೇವರು ಸ್ವಾಮಿ. ಅಪ್ಪ, ನಿನ್ನ ಎರಡನೇ ಬರಣಕ್ಕಾಗಿ ನಾವು ಸಿದ್ಧರಾಗುವಂತೆ ಈ ದಿನ ನಮ್ಮನ್ನ ಯಾವ ರೀತಿ ನೀವು ಯಾವ ಮಾತುಗಳ ಮುಖಾಂತರ ನೀವು ಕಲಿಸ್ಬೇಕಂತಿದ್ದೀರೋ, ಎಚ್ಚರಿಸ್ಬೇಕಂತಿದ್ದೀರೋ ಅಪ್ಪ, ಆ ಮಾತುಗಳ ಮುಖಾಂತರ ನೀವು ನಮ್ಮನ್ನು ಎಚ್ಚರಿಸಬೇಕೆಂಬುದಾಗಿ, ಆಶೀರ್ವದಿಸಬೇಕೆಂಬುದಾಗಿ, ಈ ಮಾತುಗಳ ಮುಖಾಂತರ ನಾವು ಒಳ್ಳೆಯದು ಕಲಿಯುವ ಹಾಗೆ ನೀವೇ ಸಹಾಯ ಮಾಡಬೇಕೆಂಬುದಾಗಿ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಪ್ರಾರ್ಥಿಸುತ್ತೇನೆ ತಂದೆಯೇ, ಆಮೇನ್ ಆಮೇನ್. ಮತ್ತೊಂದು ಸಾರಿ ವಾಕ್ಯವನ್ನು ಓದ್ಕೊಳ್ಳೋಣ. ಆದರೆ ಅರ್ಧರಾತ್ರಿಯಲ್ಲಿ ಇಗೋ, ಮದಲಿಂಗನು ಅವನನ್ನು ಎದುರುಗೊಳ್ಳುವುದಕ್ಕೆ ಹೊರಡಿರಿ ಎಂಬ ಕೂಗಾಯಿತು. ನೋಡ್ರಿ, ಆದರೆ ಅರ್ಧರಾತ್ರಿಯಲ್ಲಿ ಇಗೋ ಮದಲಿಂಗನು ಅವನನ್ನು ಎದುರುಗೊಳ್ಳುವುದಕ್ಕೆ ಹೊರಡ್ರಿ ಎಂಬ ಕೂಗಾಯಿತು. ಮದಲಿಂಗನ್ ಅಂದ್ರೆ ಮದುವೆ ಗಂಡು. ಇವಾಗ ಇಲ್ಲೊಂದು ಎಂಗೇಜ್ಮೆಂಟ್ ಆಗ್ತಾ ಇದೆ. ಎಂಗೇಜ್ಮೆಂಟ್ ಆದ್ಮೇಲೆ ಒಂದು ಮದುವೆ ದಿನ ಫಿಕ್ಸ್ ಮಾಡ್ತಾರೆ. ಮದುವೆ ದಿನ ಫಿಕ್ಸ್ ಮಾಡಿದಾಗ ಒಂದು ಹೆಣ್ಣು ಮಗಳನ್ನ ಏನ್ ಮಾಡ್ತಾರೆ, ಚೆನ್ನಾಗಿ ಸಿದ್ಧ ಮಾಡ್ತಾರೆ. ಮೇಕಪ್ ಅವ್ರು ತರಿಸಿ ಚೆನ್ನಾಗಿ ಒಳ್ಳೆ ಮೇಕಪ್ ಹಾಕಿ, ಒಳ್ಳೆ ಒಡವೆ ಹಾಕಿ, ಒಳ್ಳೆ ಬೆಲೆ ಬಾಳುವಂತ ಸೀರೆಗಳು ತಂದು ಮದುವೆ ಮಂಟಪ ಎಲ್ಲ ಚೆನ್ನಾಗಿ ಶುದ್ಧೀಕರಿಸಿ ಚೆನ್ನಾಗಿ ಮಾಡಿ ಒಂದು ಹೆಣ್ಣು ಮಗಳನ್ನ ಸಿದ್ಧ ಮಾಡ್ತಾರೆ. ಯಾರಿಗೋಸ್ಕರ? ವರನಿಗೋಸ್ಕರ. ಅಂದ್ರೆ ಆಕೆಯ ಮದುವೆ ಆಗುವಂತ ಪುರುಷನಿಗೆ ಆಕೆಯನ್ನ ಮದುವೆ ಮಾಡಿಕೊಳ್ಳೋದಕ್ಕಾಗಿ ಆ ಮಗಳನ್ನ ಸಿದ್ಧ ಮಾಡ್ತಾರೆ. ಅದೇ ರೀತಿಯಲ್ಲಿ ಯೇಸು ಕ್ರಿಸ್ತನು ಎರಡನೇ ಬರಣ ನಮ್ಗೆ ಬರ್ತಾನೆ. ನಾವು ಆ ಮೊದಲ ಗಿತ್ತೀರಾಗಿ ಅಂದ್ರೆ ಒಂದು ಹೆಣ್ಣು ಯಾವ ರೀತಿ ಸಿಂಗರಿಸಲ್ಪಡ್ತ ಹಾಗೆ ಆತ್ಮಕವಾಗಿ ನಮ್ಮನ್ನ ನಾವು ಶುದ್ಧೀಕರಿಸಿಕೊಂಡು ಮೇಲಕ್ಕೆ ಹೋಗ್ಬೇಕಾಗಿದೆ. ಅರ್ಧರಾತ್ರಿಯಲ್ಲಿ ಬರ್ತಾನಂತೆ. ಅರ್ಧರಾತ್ರಿಯಲ್ಲಿ ಪ್ರಿಯರೇ, ಇಲ್ಲಿ ನಾವು ವಿಶೇಷವಾಗಿ ಪರಲೋಕ ರಾಜ್ಯದ ಕುರಿತು ಯೇಸು ಸ್ವಾಮಿ ನಮಗೆ ಉತ್ತಮವಾದ ಮಾತುಗಳು ತಿಳಿಸಿಕೊಟ್ಟಿದ್ದಾನೆ. ಇಲ್ಲಿ ನಾವು ನೋಡುವಾಗ 25ನೇ ಅಧ್ಯಾಯ 1ನೇ ವಚನ, 2ನೇ ವಚನ, 3ನೇ ವಚನ, 4ನೇ ವಚನದಲ್ಲಿ ನೋಡುವಾಗ ಇಲ್ಲಿ ಒಬ್ಬ ಪರಲೋಕಕ್ಕೆ ಸಿದ್ಧರಾಗುವಂತ ಒಬ್ಬ ಮದಲಿಂಗರು ಬರುವಂತ ಸಮಯದಲ್ಲಿ ಆತನ ಎದುರುಗೊಳ್ಳುವುದಕ್ಕಾಗಿ ಒಂದು 10 ಕನ್ಯೆಯರನ್ನ ಕುರಿತು ಏನ್ ಮಾಡ್ತಾ ಇದ್ದಾನೆ, ಅಲ್ಲಿ ಒಂದು ಸಾಮ್ಯ ರೂಪದಲ್ಲಿ ಯೇಸು ಸ್ವಾಮಿ ಹೇಳ್ತಾನೆ. 10 ಕನ್ಯೆಯರು ಅಂದ್ರೆ ಯಾವ ಪುರುಷನು ಅರಿಯದೆ, ಯಾವ ಕಳಂಕಲ್ಲದೆ ಶುದ್ಧರಾಗಿರುವಂತವರು ತನ್ನ ಯಜಮಾನನಿಗಾಗಿ ಸಿದ್ಧವಾಗುವಂತೆ ಮತ್ತು ಆ ಮದಲಿಂಗನ ಬರಮಾಡುವುದಕ್ಕಾಗಿ ಒಂದು 10 ಮಂದಿ ಕನ್ಯೆ ಸ್ತ್ರೀಯರು ಆರ್ತಿಗಳನ್ನು ತೆಗೆದುಕೊಂಡು ಹೋಗ್ಬೇಕು ಅನ್ನೋದಾಗಿ. ಇವಾಗ ಯಾರಾದ್ರೂ ಒಬ್ಬ ಗಣ್ಯ ವ್ಯಕ್ತಿ ಬರ್ಬೇಕಂದ್ರೆ ಹೆಣ್ಣು ಮಕ್ಕಳನ್ನು ಶುದ್ಧ ಮಾಡಿ ಏನೋ ಒಂದು ಹಾಡಾಡುವುದ ಮುಖಾಂತರ, ಆರ್ತಿಗಳು ಬೆಳಗುವುದ ಮುಖಾಂತರ ಅದನ್ನ ಸ್ವಾಗತ ಮಾಡ್ತೀವಿ. ಅದೇ ರೀತಿಯಲ್ಲಿ ಪರಲೋಕದಿಂದ ದೇವಕುಮಾರನು ಆಗಿರುವಂತ ಯೇಸು ಕ್ರಿಸ್ತನು ಈ ಭೂಮಿ ಆಕಾಶಕ್ಕೆ ಈ ಭೂಮಿ ಮೇಲೆ ಅಂದ್ರೆ ಮಧ್ಯಾಕಾಶಕ್ಕೆ ಬರುವಾಗ ನಮ್ಮನ್ನು ಕರ್ಕೊಂಡು ಹೋದಕ್ಕಾಗಿ ಆತನ್ಗೆ ಆರ್ತಿಗಳೇ ತಗೊಂಡೋಗಿ ನಾವು ಆರ್ತಿ ಬೆಳಗುವಂತ ರೀತಿಯಲ್ಲಿ ಸಿದ್ಧರಾಗಿರ್ಬೇಕೆಂಬುದಾಗಿ. ಅಲ್ಲಿ 10 ಮಂದಿ ಸ್ತ್ರೀಯರಲ್ಲಿ ಏನಾಗಿದೆ ಅಂದ್ರೆ 5 ಜನ ಬುದ್ಧಿವಂತರಿದ್ದಾರೆ. ಎಷ್ಟು ಜನ? 5 ಜನ ಬುದ್ಧಿವಂತರಿದ್ದಾರೆ, 5 ಜನ ಬುದ್ಧಿ ಇಲ್ಲದವರಿದ್ದಾರೆ. ಈ 10 ಜನ ಸೆಲೆಕ್ಟ್ ಮಾಡಿದ್ದಾರೆ. ನೋಡಮ್ಮ, ಮದುವೆ ಮದಲಿಂಗನು ಬರ್ತಾನೆ ಅಂದ್ರೆ ಮದುವೆ ಆಗ್ಲಿಕ್ಕೆ ಸಿದ್ಧನಾಗಿರುವಂತಹ ಪುರುಷನು ಬರ್ತಾನೆ. ಹಾಗಾಗಿ ಆತನ ಮಂಟಪದವ್ರು ಒಳಗೆ ನೀವು ಕರ್ಕೊಂಡು ಬರ್ಬೇಕಾದ್ರೆ ಆ ಕಡೆ 5 ಜನ, ಈ ಕಡೆ 5 ಜನ, 10 ಜನ ಆತನಿಗೆ ಆರ್ತಿಗಳು ಬೆಳಗ್ಗೆ ಒಳಗೆ ಕರ್ಕೊಂಡು ಬನ್ರಿ ಅಂತ ಹೇಳುವಂತ ಒಂದು ಅವಕಾಶದಲ್ಲಿ ಅಲ್ಲೇನಾಗುತ್ತೆ, 10 ಮಂದಿ ಸ್ತ್ರೀಯರನ್ನ ಕನ್ಯರನ್ನ ಸಿದ್ಧಪಡಿಸ್ತಾರೆ. ಅಲ್ಲಿ 5 ಜನ ಬುದ್ಧಿವಂತರು, 5 ಜನ ಬುದ್ಧಿ ಇಲ್ಲದವರು. ಯಾವ ರೀತಿ ಬುದ್ಧಿವಂತರು ಅಂತ ನೋಡುವಾಗ 5 ಜನ ಸ್ತ್ರೀಯರು ಆರ್ತಿಗಳನ್ನು ತೆಗೆದುಕೊಳ್ತಾರೆ. ಆರ್ತಿಗಳು ತೆಗೆದುಕೊಂಡು ಅದರಲ್ಲಿ ಎಣ್ಣೆ ಒಯ್ತಾರೆ, ಆ ದೀಪ ಹಚ್ತಾರೆ, ಆರ್ತಿಗಳು ತಗೊಂಡು ಬರ್ತಾರೆ. ಇನ್ನು 5 ಜನ ಏನ್ ಮಾಡ್ತಾರೆ, ಬುದ್ಧಿವಂತ ಸ್ತ್ರೀಯರು 5 ದೀಪಾರ್ತಿಗಳು ತಗೊಳ್ತಾರೆ, ಅದರಲ್ಲಿ ಎಣ್ಣೆ ಒಯ್ತಾರೆ, ಬತ್ತಿ ಹಾಕ್ತಾರೆ, ದೀಪ ಬೆಳಗಿಸ್ತಾರೆ. ಅಷ್ಟೇ ಅಲ್ಲದೆ ಸೈಡ್ಗೆ ಒಂದು ಪಾತ್ರೆಗಳಲ್ಲಿ ಒಂದೊಂದು ಬಾಟ್ಲಲ್ಲಿ ಅವರು ಎಣ್ಣೆ ಕೂಡ ತಗೊಳ್ತಾರೆ. ಬುದ್ಧಿ ಇಲ್ಲದವರು ಆರ್ತಿಗಳು ಮಾತ್ರ ಎಣ್ಣೆ ಹಾಕಿ ದೀಪ ಹಚ್ಕೊಂಡು ಬರ್ತಾರೆ, ಎಣ್ಣೆ ತಗೊಳ್ಳೋದಿಲ್ಲ. ಬುದ್ಧಿವಂತರು ಆರ್ತಿಗಳು ತಗೊಂಡು ಎಣ್ಣೆ ಹಾಕಿ ದೀಪ ಹಚ್ಕೊಂಡು ಸಾಲದಿದ್ದಕ್ಕೆ ಇನ್ನೂ ಸ್ವಲ್ಪ ಎಕ್ಸ್ಟ್ರಾ ಎಣ್ಣೆ ಬೇರೆ ಬಾಟ್ಲುಗಳಲ್ಲಿ ಎತ್ಕೊಂಡು ಬರ್ತಾರೆ. ಕಾರಣ ಏನಂದ್ರೆ ಪ್ರಿಯರೇ, ಅಲ್ಲಿ ಅವರು ಬುದ್ಧಿವಂತರು.
ಬುದ್ಧಿವಂತರು. ಹಾಗೆ ಅವ್ರ 10 ಜನ ಹೋಗ್ತಾರೆ. ಆ ಯಜಮಾನು ಯಾರೋ ಮೊದಲಿಂಗನು ಆತನ ಬರುವಂತಹ ಸಮಯ ಅಲ್ಲಿ ನೋಡಿ ಅದಕ್ಕಾಗಿ ಸಿದ್ಧರಾಗ್ತಾ ಇದ್ದಾರೆ. ಆದ್ರೆ ಎತ್ಕೊಂಡು ಹೋಗಿ ಒಂದು ಕಡೆ ಕುತ್ಕೊಳ್ತಾರೆ. ಇಲ್ಲೆಲ್ಲ ಕುತ್ಕೊಳ್ರಿ, ಆತನ ಬರೋದು ಬರ್ತಾ ಇದ್ದಾನೆ ಮಾರ್ಗ ಮಧ್ಯದಲ್ಲಿ, ಎಲ್ಲಿ ಬರ್ತಾ ಇದ್ದಾನೆ ಗೊತ್ತಿಲ್ಲ ಅಂತ ಹೇಳುವಾಗ ಅವರೆಲ್ಲ ಆ ಹೆಣ್ಣು ಮಕ್ಕಳು 10 ಜನ ಒಂದು ಕಡೆ ಕುತ್ಕೊಳ್ತಾರೆ. ಕುತ್ಕೊಂಡು ಕಾಯ್ತಾರೆ ಕಾಯ್ತಾರೆ ಕಾಯ್ತಾರೆ. ಆತನ ಬರೋದು ತಡ ಆಗ್ಬಿಡ್ತಾರೆ. ತಡ ಆಗವಾಗ ಏನ್ ಮಾಡ್ತಾರೆ ಅಂದ್ರೆ ಅವರೆಲ್ಲ ಆ ದೀಪಾರಾಧನೆಗಳ ಹಂಗೆ ಇಟ್ಬಿಟ್ಟು ಹಂಗೆ ನಿದ್ದೆ ಮಾಡ್ಬಿಡ್ತಾರೆ. ಅಲ್ಲಿ ನಾವು ನೋಡುವಾಗ 5ನೇ ವಚನದಲ್ಲಿ ಮೊದಲಿಂದನು ಬರುವುದಕ್ಕೆ ತಡ ಮಾಡಲು ಅವರೆಲ್ಲರೂ ತೂಗಡಿಸಿ ಮಲಗಿದರು. ಅವರೆಲ್ಲ ಏನ್ ಮಾಡಿದ್ರು? ತೂಗಡಿಸಿ ಮಲಗಿದರು. ಅಂದ್ರೆ ಪ್ರಿಯರೇ, ಅಲ್ಲಿ ಏನಾಗ್ತದೆ ಅಂದ್ರೆ ನಿದ್ದೆ ಮನುಷ್ಯರನ್ನ ಎಲ್ಲಿ ಯಾವ ಮಟ್ಟಕ್ಕಾದ್ರೂ ಕೆಳ ಮಟ್ಟಕ್ಕೆ ತಗೊಂಡು ಹೋಗ್ಬಿಡ್ತದೆ. ನಾವು ನಿದ್ದೆ ಮಾಡ್ಬೇಕು ಇಲ್ಲ ಅಂತ ಹೇಳಿಲ್ಲ, ಆದರೆ ಅದಕ್ಕೊಂದು ಲಿಮಿಟ್ ಇರುತ್ತೆ, ಆ ಸಮಯ ಇರ್ತದೆ, ಆ ಸಮಯ ಮಾತ್ರ ನಿದ್ದೆ ಮಾಡ್ಬೇಕು. ಇಲ್ಲಿ ಇವರು 6 ತಿಂಗಳು ತಗೊಂಡು ಹೋಗಿದ್ದಾರೆ. ಒಬ್ಬ ಯಜಮಾನ ಬರಕ್ಕೆ ಸಿದ್ಧನಾಗಿದ್ದಾನೆ, ಆತನ ಆಕಸ್ಮಿಕವಾಗಿ ತಡ ಆಗಿದೆ. ಆದ್ರೆ ಇವ್ರು ಏನ್ ಮಾಡ್ತಾ ಇದ್ರು? ನಿದ್ದೆ ಕೆಡಕ್ಕಾಗದೆ ಅವ್ರು ಏನ್ ಮಾಡ್ತಾರೆ? ನಿದ್ದೆ ಮಾಡ್ಬಿಡ್ತಾರೆ. ನಾವು ನೋಡುವಾಗ ನಿದ್ದೆಯಲ್ಲಿ ಏನೇನು ಸಮಸ್ಯೆಗಳು ಬರ್ತಾ ಇದೆ ಅಂತ ನೋಡುವಾಗ ಜ್ಞಾನೋಕ್ತಿಗಳಲ್ಲಿ 6ನೇ ಅಧ್ಯಾಯ 9ನೇ ವಚನ ನಾವು ನೋಡುವಾಗ, ಅದಕ್ಕೆ ಮುಂಚೆ ಇನ್ನೊಂದು ವಚನ ಓದ್ಕೊಳ್ಳಿ. ಮತ್ತಾಯ ಬರೆದ ಸುವಾರ್ತೆ 24ನೇ 13ನೇ ವಚನ ಏನ್ ಹೇಳುತ್ತಂದ್ರೆ, ಆದರೆ ಕಡೆಯವರೆಗೂ ತಾಳುವನು ರಕ್ಷಣೆ ಹೊಂದುವನು. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಕಡೆಯವರೆಗೂ ತಾಳುವನು ಧನ್ಯನ. ಅಂದ್ರೆ ಯಜಮಾನ ಯಾವಾಗ ಬರ್ತಾನೋ ಅಲ್ಲಿ ತನಕ ಎಚ್ಚರವಾಗಿ ಯಾರಿರ್ತಾರೋ ಅವರು ಧನ್ಯರು. ಅವ್ರಿಗೆ ಒಂದು ಬಹುಮಾನ ಇರ್ತದೆ, ಅವ್ರನ್ನ ಆತನ ಜೊತೆಯಲ್ಲಿ ಕರ್ಕೊಂಡು ಹೋಗ್ತಾನೆ. ಆದ್ರಿಂದ ಯಜಮಾನ ತಡ ಆದ್ರೂ ಕೂಡ ನಾವೇನ್ ಮಾಡ್ಬೇಕು? ಸಿದ್ಧರಾಗಿರ್ಬೇಕು ಇಂದಾಗಿ. ಹಾಗಾಗಿ ಪ್ರಿಯರೇ, ಇಲ್ಲಿ ನೋಡುವಾಗ ಮುಂದೆ ಅವರು ಏನು ಸಿದ್ಧರಾಗಿರದೆ ಅವರು ಏನ್ ಮಾಡಿದ್ರು? ನಿದ್ದೆಗೆ ಒಳಗಾದ್ರು. ಅಲ್ಲಿ ನಾವು ನೋಡ್ತೀವಿ, ಜ್ಞಾನೋಕ್ತಿ 6:9 ಏನ್ ಹೇಳ್ತಿದ್ರೆ, ಸೋಮಾರಿಯೇ ಎಷ್ಟು ಹೊತ್ತೇ ನಿದ್ರೆಯಿಂದ ಯಾವಾಗ ಎಚ್ಚರಗೊಳ್ಳುವಿ? ಇನ್ನೂ ಸ್ವಲ್ಪ ನಿದ್ದೆ, ಇನ್ನೂ ಸ್ವಲ್ಪ ತೂಕಡಿಕೆ, ಇನ್ನೂ ಕೊಂಚ ನಿದ್ದೆಗಾಗಿ ಕೈ ಮುದ್ರಿಕೊಳ್ಳುವಯಾ ಅಂದುಕೊಳ್ಳುವೆಯಾ? ಆಮೇಲೆ ಮುಂದೆ ಇನ್ನೊಂದು ವಚನ, ಬಡತನವು ದಾರಿಗಳ್ಳನ ಹಾಗೂ ಕೊರತೆಯು ಪಂಜುಗಳನ್ನಂತೆಯೂ ನಿನ್ನ ಮೇಲೆ ಬೀಳುವವು. ನೋಡ್ರಿ, ನಿದ್ದೆ ಮಾಡುವಂತವನು ಏನ್ ಮಾಡ್ತಾನಂದ್ರೆ ಅವನ ಜೀವಿತದಲ್ಲಿ ಬಡತನ ಬರ್ತದೆ. ಹಲ್ಲೆಲೂಯಾ. ನಿದ್ದೆ ಬಡತನ ಬರ್ತದೆ. అమ్మ ఏమో వచ్చినారు అర్ధ గంట దేవుని మాట్లాడినట మీ జీవితం పావనం అయిపోతుంది. దేవుని నామానికి స్తోత్రం కలుగును గాక. ఈ అవకాశం దేవుడు మేము తోడుకొచ్చినాడు. దేవునికి వందనాలు. కాబట్టి ఇక్కడ ఏమవుతుందంటే ఈ నిద్ర ప్రతి ఒక్కరిని దరిద్రాన్ని తప్పిస్తుంది. కొందరు ఏం చేస్తారు? పనుకుంటే ఇంకొంచేపులు అని అట్లే నిద్రపోతా ఉంటారు. సరైన సమయానికి లేచి పనులు చేస్తాం కాకపోతే వాడు దరిద్రుడు అవుతాడంట. ఆ నిద్ర వాడిని దరిద్రానికి తీసుకుపోతుందంట. ಹಾಗಾಗಿ ಪ್ರಿಯರೇ, ಇಲ್ಲಿ ಏನ್ ಹೇಳ್ತದೆ? ಇನ್ನೂ ಒಂದ್ ಕಡೆ 4ನೇ ವಚನ, ಅದೇ ಅಧ್ಯಾಯ ಜ್ಞಾನೋಕ್ತಿ 6ನೇ ಅಧ್ಯಾಯ 4ನೇ ವಚನದಲ್ಲಿ ಏನ್ ಹೇಳುತ್ತೆ? ನಿನ್ನ ಕಣ್ಣುಗಳಿಗೆ ನಿದ್ರೆ ಕೊಡಬೇಡ, ರೆಪ್ಪೆಗಳನ್ನು ಮುಚ್ಚದಿರು. ಬೇಟೆಗಾರನ ಕೈಯಿಂದ ಜಿಂಕೆಯು ಓಡುವಂತೆಯೂ ಪಕ್ಷಿಯ ಹಾರಿ ಹೋಗುವ ಹಾಗೂ ತಪ್ಪಿಸಿಕೋ. ಆಮೆನ್. ಇಲ್ಲಿ ನಿನ್ನ ಕಣ್ಣುಗಳಿಗೆ ನಿದ್ರೆ ಕೊಡಬೇಡ, ರೆಪ್ಪೆಗಳನ್ನು ಮುಚ್ಚದಿರು. ಪ್ರಿಯ ನನ್ನ ಸಹೋದರ, ಇಲ್ಲಿ ಒಂದೊಂದು ಸಾರಿ ನಮ್ಮ ಕಣ್ಣುಗಳಿಗೆ ನಾವು ನಿದ್ರೆ ಕೊಡಬಾರ್ದು. ಏನೋ ಒಂದು ಕೆಲಸ ಸಾಧಬೇಕಂದ್ರೆ, ಏನೋ ಒಂದು ಹೊಂದ್ಕೊಳ್ಬೇಕಾದ್ರೆ ಸೈತಾನನು ಕೆಡುಕನು ಅವಾಗೆ ಬೇಕಾದಷ್ಟು ನಿದ್ರೆ ಕೊಡ್ತಾನೆ, ಮಂಪರ್ ಕೊಡ್ತಾನೆ, ತೂಕಡಿಸಿ ಕೊಡ್ತಾನೆ, ಆಕಳಿಗಳು ಕೊಡ್ತಾನೆ. ಮಲಗಿದ್ರೆ ಸಾಕು ಅಂತ ಸೈತಾನ್ ತಲೆ ಮೇಲೆ ಬಂದು ಕುತ್ಕೊಳ್ತಾರೆ. ನಮ್ಮ ಹಿಂದೂ ಸಹೋದರ ಹೇಳ್ತಾರೆ, ಶನಿಮಾದ ತಲಪೈನ ಹಂಗೇನು ಜರಗలేదు. ಆದ್ರೆ ನಾವೇನಂತ ಸೈತಾನ್ ಬಂದು ಅವ್ರನ್ನ ಆವರಿಸ್ಕೊಂಡು ನಿದ್ದೆಗೆ ಒಳಪಡಿಸ್ತಾನೆ. ಕಾರಣ ಅವ್ರು ಒಂದೋದನ್ನ ಹೊಂದ್ಕೋಬಾರ್ದು. ಯಜಮಾನ ಯಾವಾಗ ಬರ್ತಾನೆ ಗೊತ್ತಿಲ್ಲ. ಯಾರು ಎಚ್ಚರವಾಗಿರ್ತಾರೋ ಅವ್ರಿಗೆ ಅವ್ರು ಧನ್ಯರು. ಅದಕ್ಕೆ ತಾಳ್ಕೊಂಡಿರ್ಬೇಕು.
ಇವತ್ತು ನಾಳೋ ಯಾವಾಗ ಬರ್ತಾರೋ ನಮ್ಗೆ ಸಿಗೋದು ತನಕ ನಾವೇನ್ ಮಾಡ್ಬೇಕು, ತಾಳ್ಮೆಯಿಂದ ಕಾಯ್ಬೇಕು. ಹಾಗಾಗಿ ಇಲ್ಲಿ ನಿದ್ದೆ ಏನ್ ಮಾಡ್ತದೆ ಅಂದ್ರೆ ಮನುಷ್ಯರನ್ನ ಬಡತನಕ್ಕೆ ತಗೊಂಡೋಗ್ತದೆ, ನಿದ್ರೆ ದರಿದ್ರಕ್ಕೆ ತಗೊಂಡೋಗ್ತದೆ. ನಿದ್ದೆ ಪ್ರತಿಯೊಬ್ಬರ ಜೀವಿತದಲ್ಲಿ ಅವನ ಜೀವಿತನ ಹಾಳು ಮಾಡ್ತದೆ. ನಿದ್ದೆ ಬೇಕು. ಸೈನ್ಸ್ ಹೇಳ್ತದೆ 8 ಗಂಟೆ ನಿದ್ರೆ ಬೇಕು ಅಂತೇಳಿ. ಕೆಲವು ಕುಟುಂಬಗಳಲ್ಲಿ ನೋಡ್ರಿ ಹಗಲೆಲ್ಲ ನಿದ್ದೆ ಮಾಡ್ತಾರೆ, ರಾತ್ರಿ ಎಲ್ಲ ನಿದ್ದೆ ಮಾಡ್ತಾರೆ. ನಿದ್ದೆ 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 ನಿದ್ದೆ, ಅವ್ರ ಜೀವಿತವೆಲ್ಲ ನಿದ್ದೆ 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 ಮಾಡಿ 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 ಆ ಮನೆ ಏನಾಗುತ್ತೆ, ಅರುಕು ಬಟ್ಟೆ ಹಾಕ್ಬಿಡ್ತದಂತೆ. ಇನ್ನೊಂದು ವಚನ ನೋಡುವಾಗ ಎಲ್ಲಿ 23ನೇ ಅಧ್ಯಾಯ, ಜ್ಞಾನೋಕ್ತಿ 23ನೇ ಅಧ್ಯಾಯ 21ನೇ ವಚನ ಏನ್ ಹೇಳ್ತದೆ? ಜ್ಞಾನೋಕ್ತಿ 23ನೇ ಅಧ್ಯಾಯ ಈ ಕಡೆ ಕೂತ್ಕೊಂಡಿದ್ದಾರೆ 21. ಹುಡುಕನು ಹೊಟ್ಟೆ ಬಾಕನು ದುರ್ಗತಿ ಬರುವರು, ಹುಡುಕನು ಹೊಟ್ಟೆ ಬಾಕನು ದುರ್ಗತಿಗೆ ಬರ್ತಾನ. ಅಂದ್ರೆ ಯಾವನು ಕುಡಿತಾನೋ, ಯಾವಾಗ ಅತಿ ಭೋಜನ ತಿಂತಾನೋ ಅವನೇನಾಗ್ತಾನಂತೆ, ದುರ್ಗತಿಗೆ ಬರ್ತಾನೆ, ಏನಿಲ್ಲದವನಾಗ್ತಾನೆ. ಕುಡುಕರ ಮನೆಯಲ್ಲಿ ನೋಡ್ರಿ, ಅನೇಕ ಕಡೆ ನೋಡ್ರಿ, ಕೆಲವರು ಹಗಲು ರಾತ್ರಿ ಕುಡಿತಾ ಇರ್ತಾರ. ಆ ಮನೆ ಹೆಂಗಿರ್ತದೆ ನಿಮಗೂ ಗೊತ್ತಿಲ್ವೇನೋ. ನಾನು ಅನೇಕ ಹಳ್ಳಿಗಳು ಓಡಾಡ್ತಾ ಇರ್ತೀನಿ, ಅನೇಕ ಕುಟುಂಬಗಳು ನೋಡ್ತೀನಿ. ಯಾವ ರೀತಿ ಇರ್ತದೆ ಅಂದ್ರೆ ಕೆಲವು ಸಾರಿ ಕೆಲವರು ಕುಡುಕತನದಲ್ಲಿ ಹೆಂಡತಿ ಏನಾದ್ರೂ ಮಾಡ್ಲಿ ಸಾಯಂಕಾಲ ದುಡ್ಡು ಕೊಟ್ರೆ ಸಾಕು ಅನ್ನೋಂತ ಕುಟುಂಬಗಳು ಇದೆ. ಗಂಡನ್ ಏನಾದ್ರೂ ಮಾಡ್ಲಿ ಸಾಯಂಕಾಲ ಕುಡಿಯೋಕ್ ಕೊಟ್ರೆ ಸಾಕು ನನಗೆ ಅನ್ನೋ ಕುಟುಂಬಗಳು ಇದೆ. ಇಲ್ಲಂದ್ರೆ ಜಗಳ. ಊಟ ಇಲ್ದಿದ್ರು ಪರವಾಗಿಲ್ಲ, ಕುಡಿಯೋಕೆ ಬೇಕು. ಎಷ್ಟೋ ಕುಟುಂಬಗಳಲ್ಲಿ ಎಷ್ಟೋ ಸಾರಿ ನಾನು ಒಂದು ಕಡೆ, ನಾವೊಂದು ಮನೆಯಲ್ಲಿ ಬಾಡಿಗೆಗಿದ್ದ, ಪಕ್ಕದ ಮನೆಯಲ್ಲಿ ಬಾರು ಮಾರಾಟ ಮಾರೋ ಬಾರೋ ಕ್ಯಾಶಿಯರ್ ಇದ್ದ. ಅದನ್ನ ಏನ ಬೆಳಿಗ್ಗೆನೆ ಹೋಗ್ತಿ ಅಂತ ನಮ್ಮವ್ರು ಕೇಳ್ತಾ ಇದ್ದ. ನಾನು ಮಾತಾಡ್ತಾ ಇಲ್ಲ. ಅಕ್ಕ ನಿಮ್ಗೆ ಏನಕ್ಕ ಗೊತ್ತು, ಬೆಳಗ್ಗೆ ಹೆಂಗಸ್ರಕ್ಕ, ಗಂಡಸ್ರೆಲ್ಲ ಹೋಗ್ಲಿ, ಹೆಂಗಸರು ಈಗ ಅದೇ ಬೇಕಕ್ಕ. ನಾನು ಸ್ವಲ್ಪ ಲೇಟ್ ಆಗಿ ಹೋದ್ರೆ ನನ್ನನ್ನ ಗೆದರ್ಕೊಳ್ತಾರೆ. ಏಮನ್ನ ಎಲ್ಲನ್ನ ಅಥವಾ ಪ್ರಾಣ ಒದರ್ತಾವನ್ನ ರಾನ್ನ ಸಣ್ಣ ಹಾಕಲ್ತಿದ್ರು. ಆ ಬೆಳಿಗ್ಗೆ ಟೀಗೆ ಬ್ರಾಂದಿ ಕುಡಿತಾರಕ್ಕ, ವಿಸ್ಕಿ ಕುಡಿತಾರಕ್ಕ, ಹೆಂಗಸ್ರಕ್ಕ. ಅವ್ರಿಗೆ ಅದು ಹಾಕೊಂಡ್ರನಕ್ಕ. ಈಗಿನ ಕಾಲ ಇನ್ನೂ ಮುಂದುವರೆದ್ಬಿಟ್ಟಿದೆ. ಪಾಕೆಟ್ ಕೊಟ್ರೆ ಕೆಲಸ ಮಾಡು. ತೋಟಗಳಲ್ಲಿ ಗಾರೆ ಕೆಲಸ, ಏನೇ ಕೆಲಸ ಆಗಲಿ ಪಾಕೆಟ್ ಕೊಟ್ರೆ ಕೆಲಸ ಮಾಡಿ, ಇಲ್ಲಾಂದ್ರೆ ಇಲ್ಲ. ಊಟ ಕೊಟ್ರೇನೆ ಕೆಲಸ ಮಾಡಿ, ಇಲ್ಲಾಂದ್ರೆ ಇಲ್ಲ. ಹುಡುಕನು ಹೊಟ್ಟೆ ಬಾಕನು ದರಿದ್ರಕ್ಕೆ ಬರ್ತಾರೆ. ಮುಂದೆ ನಿದ್ರಾಸಕ್ತಿಯು ಅರ್ಕು ಬಾಟೆಗಳನ್ನು ಒದಿಸುವುದು. ಯಾರ ಜೀವಿತದಲ್ಲಿ ಹೆಚ್ಚು ನಿದ್ರೆ ಇರ್ತದೋ ಅವರು ಅರ್ಕು ಬಾಟಿಗಳು ಹಾಕೊಳ್ಳುವಂತ ಹೀನ ಸ್ಥಿತಿಗೆ ಹೋಗ್ಬಿಡ್ತಾರಂತೆ. ಕಷ್ಟ ಪಡುವಂತ ಸಮಯದಲ್ಲಿ ಕಷ್ಟ ಪಡದೆ, ದುಡಿಯುವಂತ ಸಮಯ ದುಡಿಯದೆ, ಯಾವಾಗ್ಲೂ 24 ಗಂಟೆ ನಿದ್ದೆ ನಿದ್ದೆ ಅಂತ ನಿದ್ದೆ ಮಾಡುವಂತ ಒಂದು ಜೀವಿತ ಅರ್ಕು ಬಾಟಿಗಳು ಹಾಕೊಳ್ಳುವಂತ ಹೀನ ಸ್ಥಿತಿಗೆ ಕರ್ಕೊಂಡು ಹೋಗ್ತಾ ಇದೆ ಅವ್ರ ಜೀವಿತ. ಅದಕ್ಕೆ ಪ್ರಿಯ ನನ್ನ ಸಹೋದರರೇ, ನಾವು ಇನ್ನೊಂದು ವಚನ ನೋಡುವಾಗ ಲೂಕನ ಬರೆದ ಸುವಾರ್ತೆ 12ನೇ ಅಧ್ಯಾಯ 19-20 ವಚನಗಳಲ್ಲಿ ನೋಡ್ತೇವೆ. ಲೂಕನ ಬರೆದ ಸುವಾರ್ತೆ 12ನೇ ಅಧ್ಯಾಯ 19-20 ವಚನಗಳಲ್ಲಿ, ಅಲ್ಲಿ ನನ್ನ ಎಲ್ಲಾ ದವಸ ಧಾನ್ಯಗಳನ್ನು ಸರಕುಗಳನ್ನು ತುಂಬಿಟ್ಟು ನನ್ನ ಜೀವಾತ್ಮಕ್ಕೆ ಜೀವವೇ ಅನೇಕ ವರ್ಷಗಳಿಗೆ ಬೇಕಾದಷ್ಟು ಸರಕು ನಿನಗೆ ಬಿದ್ದದೆ. ವಿಶ್ರಮಿಸಿಕೋ, ಊಟ ಮಾಡು, ಕುಡಿ, ಸುಖಪಡು ಎಂದು ಹೇಳುವೆನು ಅಂದುಕೊಂಡನು. ಆದರೆ ದೇವರು ಅವನಿಗೆ ಬುದ್ಧಿಹೀನನು ನೀನು. ಏನಂತೆ? ಬುದ್ಧಿಹೀನನು ನೀನು. ಇವತ್ತು ನಿನ್ನ ರಾತ್ರಿ ನಿನ್ನ ಪ್ರಾಣವನ್ನು ನಿನ್ನ ಕಡೆಯಿಂದ ಕೇಳುವರು, ಹಾಗೂ ನೀನು ಸಿದ್ಧ ಮಾಡಿಟ್ಟರು ಯಾರಿಗಾವುದು ಎಂದು ಹೇಳಿದನು. ಪ್ರಿಯ ನನ್ನ ಸಹೋದರರೇ, ಒಬ್ಬ ರೈತನಿದ್ದಾನೆ, ಚೆನ್ನಾಗಿ ಬೆಳೆದಿದ್ದಾನೆ. ಅವನು ಕಣಜಗಳು ಎಲ್ಲ ತುಂಬ ಆಚೆ ಬರ್ತಾ ಇದೆ. ಅದಕ್ಕೆ ಅವನ್ ಏನ್ ಮಾಡ್ದ, ಹಳೆ ಕಣಜಗಳೆಲ್ಲ ಕಿತ್ತಾಕ್ಬಿಟ್ಟು ಹೊಸ ಕಣಜಗಳು ಕಟ್ಕೊಂಡು ಎಲ್ಲ ದವಸಧಾನ್ಯದೆಲ್ಲ ತುಂಬಿಸ್ಬಿಟ್ಟು ತನ್ನ ಜೀವಾತ್ಮಗೆ ತಾನೇ ಹೇಳ್ಕೊಳ್ತಾ ಇದ್ದಾನೆ, ನನ್ನ ಜೀವಾತ್ಮವೇ, ನನ್ನ ಆತ್ಮವೇ, ವಿಶ್ರಮಿಸ್ಕೋ, ಫುಲ್ಲು ನಿದ್ದೆ ಮಾಡು, ರೆಸ್ಟ್ ತಗೋ, ಚೆನ್ನಾಗಿ ತಿನ್ನು, ಕುಡಿ, ಸುಖ ಪಡು.
ನಿನ್ಗೆ ಅನೇಕ ವರ್ಷಗಳು ಬೇಕಾದಷ್ಟು ದವಸದಾನ ಬೆಳೆದು ಹಾಕಿಬಿಟ್ಟಿದ್ದೀನಿ ಅಂತೇಳಿ ತನ್ನ ಆತ್ಮ ಕೇಳ್ಕೊಳ್ತಾ ಇದ್ದಾನಂತ. ಆ ಹೇಳ್ಕೊಳ್ಳುವಾಗ ದೇವ್ರು ಏನ್ ಹೇಳ್ತಾ ಇದ್ದಾನಂತೆ, ಏನಂತ, ಬುದ್ಧಿಹೀನನು ನೀನು, ಏನಂತ, ಬುದ್ಧಿಹೀನ ನೀನು. ಕಾರಣ ಇವತ್ತು ರಾತ್ರಿ ನಿನ್ನ ಪ್ರಾಣ ನಿನ್ನ ಕಡೆಯಿಂದ ತಗೊಂಡೋಗ್ತಾರೆ. ಇವತ್ತು ರಾತ್ರಿ ಬರ್ತಾನೆ, ಇವತ್ತು ರಾತ್ರಿ ನಿನ್ನ ಪ್ರಾಣವನ್ನು ಕೇಳ್ತಾರೆ ನಿನ್ನ ಕಡೆಯಿಂದ. ಯಮಕಿಂಕರು ಬಂದು ಕೇಳ್ತಾರೆ ಇವತ್ತು ರಾತ್ರಿನೇ, ಏನ್ ಮಾಡ್ತೀನಿ ನಿನ್ನ ಆಸ್ತಿ ಎಲ್ಲ, ನಿನ್ನ ಆಸ್ತಿ ಎಲ್ಲ ಏನ್ ಮಾಡ್ತೀವಿ. ಕೆಲವರಿಗೆ ಎಷ್ಟು ಬೇಕಾದ್ರೂ ಸಂಪಾದನೆ ಮಾಡ್ತಾ ಇರ್ತಾರೆ, ಒಬ್ಬರಿಗೆ ಹಿಂಗ್ ಕೈಯಲ್ಲಿ ಕೊಡಕ್ಕೆ ಕೈ ಬರೋದಿಲ್ಲ. ಕೆಲವರು ಅದೇನೋ ಶಾಸ್ತ್ರ ಹೇಳ್ತಾರೆ, ಅನ್ನ ತಿನ್ನ ಕೈಯಲ್ಲಿ ಕಾಗೇನ್ ಕೂಡ ಹಂಗ ಅನ್ನಲ್ಲ ಅಂತ, ಚಿವ್ ಅಂತ. ಇನ್ನ ಹಗಳು ಎಲ್ಲ ಅನ್ನ ತಿನ್ನುವಾಗ ಹಿಂಗಂದ್ರೆ ಕೈಯಲ್ಲಿರೋ ಹಗಳು ಬಿದ್ದೋಗ್ಬಿಡ್ತದೋ, ಲಾಸ್ ಆಗ್ಬಿಡ್ದು ಅಂತ ಹೇಳಿ ಅಷ್ಟು ಜಿಪುಣರು ಕೂಡ ಈ ಲೋಕದಲ್ಲಿ ಇದ್ದಾರೆ. ಅದಕ್ಕೆ ನಮ್ಮ ಭಾರತ ದೇಶ ಇನ್ನೂ ಮುಂದುವರಿತಾ ಇಲ್ಲ, ಆಶೀರ್ವದಿಸಲ್ಪಡ್ತಾ ಇಲ್ಲ. ಬೇರೆ ದೇಶಗಳು ನೋಡ್ರಿ, ಚಿಕ್ಕ ಚಿಕ್ಕ ದೇಶಗಳು ಎಷ್ಟೋ ಅಭಿವೃದ್ಧಿ 1000 ಪಟ್ಟು ಅಭಿವೃದ್ಧಿ. ನಮ್ಮ ಭಾರತ ದೇಶದ 140 ಕೋಟಿ ಜನ ಇದ್ದಾರೆ. ಇಸ್ರಾಯೇಲ್ ನಲ್ಲಿ 1,15,00,000 ಜನ ಅಷ್ಟೇ ಇರೋದು. ನಮ್ಮ ಕರ್ನಾಟಕ ಅಷ್ಟಿಲ್ಲ, ಕರ್ನಾಟಕದಲ್ಲಿ 7 ಕೋಟಿ ಜನ ಇದ್ದೀವಿ ನಾವು. ಆ ಇಸ್ರಾಯೇಲ್ ದೇಶ ನಮ್ಮ ಕರ್ನಾಟಕದಲ್ಲಿ 1/7 ಭಾಗ. ಇಡೀ ಪ್ರಪಂಚಕ್ಕೆ ಅದು ದೊಡ್ಡ ದೇಶ. ಅಲ್ಲಿ ಕಂಡಿಡ್ಕೊಂಡು ಬಂದು ನಾವು ನೀರು ಕಟ್ಟೋದಂಗೆ, ಬೆಳೆ ಬೆಳೆಯೋದಂಗೆ ಅಲ್ಲಿ ತಿಳ್ಕೊಂಡು ಬರ್ಬೇಕು. ಅಷ್ಟು ಫಾಸ್ಟ್ ಆಗಿ ಮುಂದುವರಿದ ಕಾರಣ ಏನಂದ್ರೆ, ಆ ಊರಲ್ಲಿ ದಾನ ಮಾಡುವಂಥದ್ದು, ಕೊಡುವಂಥದ್ದು ಹೆಚ್ಚಿನ ಆಶೀರ್ವಾದ. ದೇವರನ್ನ ಅಲ್ಲಿ ಊರವರೆಲ್ಲ ದೇವರು ನಂಬಿರೋರೆ. ಅದಕ್ಕೆ ದೇವರು ಅವ್ರಿಗೆ ಹೆಚ್ಚಾದ ಜ್ಞಾನ ಕೊಟ್ಟು ಈ ಮೈಕ್ ಆಗ್ಲಿ, ಒಂದು ಮೊಬೈಲ್ ಆಗ್ಲಿ, ಯಾವ ವಸ್ತು ಆಗ್ಲಿ ಕಂಡಿಡ್ದಿರೋ ಅವರೇ. ಆ ಟೆಕ್ನಾಲಜಿ ಎಲ್ಲ ಅವರೇ ಕಂಡಿಡ್ದಿರೋದು. ನಾನು ಒಂದು ಹುಡುಗಿಗೆ ಪ್ರೇಯರ್ ಮಾಡಿ ಆ ಊರಿಗೆ ಕಳಿಸ್ಕೊಟ್ಟೆ. ಏನೋ ಆ ಇಸ್ರಾಯೇಲ್ ದೇಶಕ್ಕೆ ಸಾಲ ಜಾಸ್ತಿ ಆಗ್ಬಿಟ್ಟಿದೆ ಅಂಕಲ್, ನಾನು ಅಲ್ಲಿ ಕೆಲಸಕ್ಕೆ ಹೋಗ್ತಾ ಇದ್ದೀನಿ, ಕೀಪಿಂಗ್ ಕೆಲಸ ಅಂದ್ರೆ ಮನೆ ಕೆಲಸಕ್ಕೆ ಹೋಗ್ತಾ ಇದ್ದೀನಿ, ನಾನು ಪ್ರೇಯರ್ ಮಾಡಿದ್ರೆ ವೀಸಾ ಸಿಗ್ತಾ ಇಲ್ಲ ಅಂತ ಪ್ರೇಯರ್ ಮಾಡಿದ್ರೆ ವೀಸಾ ಸಿಕ್ತು. ಈಗ ಇಸ್ರಾಯೇಲ್ ಅಲ್ಲಿ ಇದ್ದಾಳೆ. ಆ ಮಗಳಿಗೆ ಎಷ್ಟು ಗೊತ್ತ ಸಂಬಳ? ಮನೆ ಕೆಲಸ ಒಬ್ಬ ಮುದುಕಿ ನೋಡ್ಕೊಳ್ಳೋದು ಎಷ್ಟು? ಒಬ್ಬ ಮುದುಕಿ ನೋಡ್ಕೊಳ್ಳೋಕೆ ತಿಂಗಳಿಗೆ 1,20,000 ಸಂಬಳ. ಎಷ್ಟು? 1,20,000. ಮತ್ತೆ ಆಕೆಗೆ ಒಂದು ಮನೆ, ಆಕೆಗೆ ತಿಂಗಳಿಗೆ ಬೇಕಾದಷ್ಟು ರೇಷನ್ ಎಲ್ಲ ಅವರೇ ಕೊಡೋದು. ನೋಡ್ರಿ ಎಷ್ಟು ದೇಶ ಮುಂದುವರೆದಿದೆ. ನಮ್ಮೂರಲ್ಲಿ ಎಷ್ಟು ಹೋಗ್ತಾರೆ ಕೆಲ್ಸಕ್ಕೆ ಹೋದ್ರೆ, ಮನೆ ಕೆಲ್ಸಕ್ಕೆ ಎಷ್ಟು ಕೊಡ್ತಾರೆ? ತಿಂಗಳಿಗೆ 1,05,000 ಕೊಡ್ತಾರೆ. ಅಲ್ಲಿ 1,20,000 ಸಂಬಳ, ಮತ್ತೆ ಹಾಗೆ ತಿಂಗಳಿಗೆ ಎಷ್ಟು ಬೇಕಾದಷ್ಟು ರೇಷನ್, ಮತ್ತೆ ಇರೋದಕ್ಕೆ ಒಂದು ಮನೆ. ಯಾಕಂದ್ರೆ ಅವರು ಕೊಡೋದನ್ನ ಕಲ್ತಿದ್ದಾರೆ. ಅಮೆರಿಕ ಆಗ್ಲಿ ವಿದೇಶಗಳು ಕೊಡೋದನ್ನ ಕಲ್ತಿದ್ದಾರೆ. ಇವಾಗ ಸಾಯಿಬಾಬಾ ಹಾಸ್ಪಿಟ್ಲ್ಗಳು, ದೊಡ್ಡ ದೊಡ್ಡ ಹಾಸ್ಪಿಟ್ಲ್ ಫ್ರೀ, ಅವೆಲ್ಲ ಯಾರು ಕೊಡ್ತಾ ಇರೋದು ದುಡ್ಡು? ಅದೆಲ್ಲ ಅವರೇ ಬಂದು ಅವ್ರ ಕ್ಯಾಸ್ಟ್ ನೋಡಲ್ಲ, ಧರ್ಮ ನೋಡಲ್ಲ. ಯಾರೋ ಬಡವರು, ಬಡ ದೇಶಗಳು ಅಭಿವೃದ್ಧಿ ಆಗ್ಲಿ, ಬಡವರಿಗೆ ಚಿಕಿತ್ಸೆ ಸಿಕ್ಕಲಿ. ಶ್ರೀಮಂತರು ಅಂತ ಹಾಸ್ಪಿಟಲ್ ಬರೋದಿಲ್ಲ, ಬಡವರು ಬರ್ತಾರೆ, ಅವ್ರಿಗೆ ಬಡವರು ಸಿಕ್ಕಲಿ ಅಂದ್ರೆ ದಾನ ಧರ್ಮ ಮಾಡೋದ್ರಲ್ಲಿ ಅವರು ಹೆಚ್ಚಿನ ಕೈ. ಅದರಿಂದ ಅವ್ರು ಏನ್ ಮಾಡ್ತಾ ಇದಾರೆ? ಆಶೀರ್ವಾದಿಸ್ಕೊಡ್ತಾ ಇದ್ದಾರೆ. ಅದರಿಂದ ಅವ್ರು ಆಶೀರ್ವಾದಿಸಲ್ಪಡ್ತಾ ಇದ್ರೆ. MS ರಾಮಯ್ಯ ಹಾಸ್ಪಿಟಲ್ಗೆ ಹೋಗ್ರಿ, 1,000 ಬಿಟ್ಕೊಡಲ್ಲ ಅವರು. 1,000 ದೊಡ್ಡ ಹಾಸ್ಪಿಟ್ಲ್ ಅದು ಬೆಂಗಳೂರಲ್ಲಿ, ಹಿಂದೂದು ಹಾಸ್ಪಿಟ್ಲ್ ಅದು. 1,000 ಬಿಟ್ಕೊಡಲ್ಲ. ಅದೇ ನಮ್ಮ ಕ್ರೈಸ್ತರ ಹಾಸ್ಪಿಟಲ್ಗೆ ಹೋಗ್ರಿ, ಎಲ್ಲ ಕ್ರೈಸ್ತರ ಹಾಸ್ಪಿಟ್ಲ್ ಎಲ್ಲಿದೆ ಎಲ್ಲ ಸಹಾಯ ಮಾಡ್ತಾರೆ. ಸಾಧ್ಯವಾದ ಅರ್ಧಕ್ಕರ್ಧ ಬಿಟ್ಬಿಡ್ತಾರೆ. ಸಾಧ್ಯವಾದ ನಂಗೆ ಗತಿ ಇಲ್ಲ ಅಂದ್ರೆ ಪೂರ್ತಿನೂ ಬಿಟ್ಬಿಡ್ತಾರೆ, ಹೋಗ್ರಿ ಅಂತೇಳಿ. ಅದಕ್ಕೆ ಅವ್ರ ಅಭಿವೃದ್ಧಿ ಆಗ್ತಾ ಇದೆ. ಅದಕ್ಕೆ ಪ್ರೇರೆ ಈ ಒಬ್ಬ ವ್ಯಕ್ತಿ ಏನ್ ಮಾಡ್ತಾ ಇದ್ರೆ, ತನ್ನಕ್ಕೆ ತಾನೇ ಹೆಚ್ಚಿಸ್ಕೊಳ್ತಾನೆ. ನಾನು ಜೀವಾತ್ಮೆ ವಿಶ್ರಮಿಸ್ಕೋ, ತಿನ್ನು, ಕುಡಿ, ಮಜಾ ಮಾಡು, ಯಾರಿಗೂ ಕೊಡೋಂಗಿಲ್ಲ ಅಂತ. ಅದಕ್ಕೆ ದೇವ್ರು ಹೇಳ್ತಾ ಇದ್ದಾರೆ, ಬುದ್ಧಿಹೀನ ನೀನು. ಇವತ್ತು ರಾತ್ರಿ ನೀನ್ ಪ್ರಾಣ ಕೇಳ್ತಾರೆ, ಇವತ್ತು ರಾತ್ರಿ ಬರ್ತಾನೆ ಕಿಂಕರ್ ನೀನ್ ಎತ್ಕೊಂಡು ಹೋಗಕ್ಕೆ. ನೀನ್ ಸಂಪಾದನೆ ಮಾಡಿದೆ ಯಾರಿಗಾಗ್ತೀಯಪ್ಪ? ಅದಕ್ಕೆ ದಾನ ಧರ್ಮ ಮಾಡು, ನಿನ್ನ ಬರೋಣಕ್ಕೆ ಸಿದ್ಧರಾಗಿರು, ನಿನ್ನ ಆತ್ಮ ಸಿದ್ಧಪಡಿಸ್ಕೋ. ಈ ಲೋಕದಲ್ಲಿ ನೀನ್ ಗಂಟು ಮಾಡಿಟ್ಕೊಂಡ್ರೆ ಈ ಲೋಕದಲ್ಲೇ ನೀನ್ ನಶಿಸಿ ಹೋಗ್ತೀಯಾ. ಈ ಗಂಟು ಇಲ್ಲ ಬಿಟ್ಟು ಹೋಗ್ತೀಯಾ. ನೀನ್ ಎಷ್ಟು ಸಂಪಾದನೆ ಮಾಡಿದ್ರು
ಎಷ್ಟು ಸಂಪಾದನೆ ಮಾಡಿ ಏನು ನೀನು ಹೊತ್ಕೊಂಡು ಹೋಗೋದಿಲ್ಲ. ಅದಕ್ಕೆ ಹೇಳ್ತಾ ಇದ್ ಪ್ರಿಯರೇ, ಅದಕ್ಕಾಗಿ ನನ್ನ ಸಹೋದರರೇ, ನಾವು ನೋಡ್ತೀವಿ 1 ಥೆಸಲೋನಿಕ 5ನೇ ಅಧ್ಯಾಯ 3ನೇ ವಚನದಲ್ಲಿ ಸಮಾಧಾನವಾಗಿಯೂ ನಿರ್ಭಯವಾಗಿಯೂ ಇರುತ್ತೇವೆಂದು ಜನರು ಹೇಳುತ್ತಿರುವಾಗಲೇ ಅವರ ಮೇಲೆ ಯಾರ ಮೇಲೆ? ನಿದ್ರೆ ಮಾಡುವವರ ಮೇಲೆ. ಯಾರು ನಿದ್ದೆ ಮಾಡ್ತಾರೆ ಅವ್ರ ಮೇಲೆ ನಾಶನವು ಗರ್ಭಿಣಿಗೆ ಪ್ರಸವವೇದನೆ ಬರುವ ಪ್ರಕಾರ ಬರುವುದು. ಅವ್ರು ಹೇಗೂ ತಪ್ಪಿಸಿಕೊಳ್ಳಾರ. ಯಾರು ತಪ್ಪಿಸಿಕೊಳ್ಳಿ ನಿದ್ದೆ ಮಾಡುತ್ತಾರೆ. ದೇವ್ರ ಬರೋಣ ಹತ್ರ ಆಗ್ತಾ ಇದೆ. ದೇವ್ರ ಬರೋಣ ಹತ್ರ ಆಗ್ತಾ ಇದೆ. ದೇವ್ರು ಬರ್ತಾನೆ, ಎಷ್ಟೋ ಬರ್ತಾನೆ ನಮ್ಮೆಲ್ಲರನ್ನು ಕರ್ಕೊಂಡು ಹೋಗಕ್ಕೆ. ನಾವು ಇರುವ ಕಾಲ ನಮ್ದು ಇದು. ನಾವು ಸಂತೆಗೆ ಬಂದಿದ್ದೇವೆ ಅಷ್ಟೇ. ಸಂತೆಗೆ ಬಂದಿದ್ದೇವೆ ಅಷ್ಟೇ. ಸಂತೆ ಯಾವ ರೀತಿ? ಬೆಳಗ್ಗೆ ಹೋಗ್ತಾರೆ, ಯಾರ್ಯಾರು ಎಲ್ಲೆಲ್ಲೋ ಬಂದು ಅಲ್ಲಿ ಒಂದು ಕಡೆ ಕೂಡ್ಕೊಂಡು ಸಂತೆ ಇಡ್ತಾರೆ. ನಾವು ಹೋಗ್ತೀವಿ, ಕೊಂಡ್ಕೊಳ್ತೀವಿ, ಒತ್ತು ಮುಡಿದ ತಕ್ಷಣ ನಮ್ಮ ಮನೆಗೆ ನಾವು ಬಂದ್ಬಿಡ್ತೀವಿ. ಅದೇ ರೀತಿಯಲ್ಲಿ ಈ ಒಂದು ಲೋಕ, ನಾವಿರುವಂತ ಮನೆಗಳು ಇದು ಸಂತೆ. ಈ ಸಂತೆಗೆ ಬಂದಿದ್ದೀವಿ. ನಮ್ಮ ಮನೆ ಸ್ವರ್ಗ. ದೇವರಿಂದ ನಾವು ಬಂದಿದ್ದೀವಿ, ಮತ್ತೆ ನಾವು ದೇವ್ರ ಬಳಿಗೆ ಹೋಗ್ಬೇಕು. ಈ ಲೋಕದಲ್ಲಿ ಒಂದು ಸಂತೆ 3 ದಿವಸ ಬಾಳಿದು. ತೆಲುಗಲ್ಲ ಹಾಡಿದೆಯಲ್ಲ, 3 నాళ్ల ముచ్చట కోసం ఈ మనిషి పడే తపన చూడగా, 3 నాళ్ల ముచ్చట కోసం ಈ ಮನಸ್ಸಿ ಪಡೆ ತಪನ ಚೂಡ. ಅಂದ್ರೆ ಒಂದು ದಿವಸ ಹುಡ್ತೀವಿ, ಒಂದ್ ದಿವಸ ಬರ್ತೀವಿ, ಇನ್ನೊಂದ್ ದಿವಸ ಸತ್ತೋಗ್ತೀವಿ ಅಷ್ಟೇ. 3 ದಿವಸ ಜೀವಿತಾ ಇದೆ. ಇದಕ್ಕಾಗಿ ಏನೇನೋ ಆಸೆಗಳು, ಏನೇನೋ ಆಡಂಬರಗಳು, ಏನೇನೋ ಮಾಡ್ತೀವಿ. ಬೇಕೆಲ್ಲ ಬೇಕು, ಖಂಡಿತ ಬೇಕು. ಆದರೆ ಅದಕ್ಕೆಲ್ಲಕ್ಕೂ ಮಿಗಿಲಾಗಿ ದೇವರ ಭಯಭಕ್ತಿ ಬೇಕು. ಸತ್ಯದೇವರು ಯಾರೆಂಬುದಾಗಿ ತಿಳಿದುಕೊಳ್ಬೇಕು. ಸತ್ಯದೇವರ ಮಾರ್ಗದಲ್ಲಿ ನಾವು ಜೀವಿಸುವಾಗ ಈ ಲೋಕ ನಮ್ಮದಲ್ಲ. ಈ ಲೋಕ ಬಿಟ್ಟು ಮತ್ತೆ ನಮ್ಮ ದೇವ್ರ ನಮ್ಮ ಮನೆಗೆ ನಾವು ಹೋಗ್ಬೇಕು. ನಾವು ಹೋಗ್ಬೇಕಂದ್ರೆ ನಮ್ಮ ಆತ್ಮನ ಶುದ್ಧಿ ಮಾಡ್ಕೋಬೇಕು. ನಮ್ಮ ಆತ್ಮ ಶುದ್ಧಿ ಮಾಡ್ಬೇಕು. ಅಲ್ಲಿ ನಾವು ಶುದ್ಧರಾಗಿ ತಾಯಿ ಗರ್ಭದಿಂದ ಬರೋದು. ತಾಯಿ ಗರ್ಭದಿಂದ ಪರಲೋಕದಿಂದ ಶುದ್ಧರಾಗಿ ಬರ್ತೀವಿ. ಈ ಲೋಕಕ್ಕೆ ಬಂದ್ಮೇಲೆ ಪಾಪಗಳು ಮಾಡಿ ಪಾಪದಷ್ಟರಾಗ್ಬಿಡ್ತೀವಿ. ಆ ಪಾಪದಿಂದ ಬಿಡುಗಡೆ ಮಾಡೋದಕ್ಕಾಗಿ ಯೇಸು ಕ್ರಿಸ್ತನ್ ಬಂದನು. ನಮ್ಮ ಪಾಪಗಳು ಬಿಡುಗಡೆಗೋಸ್ಕರ ಆತನ ಮರಣ ಹೊಂದಿದನು, ಆತನ ರಕ್ತವನ್ನು ಪ್ರೋತ್ಸಾಹಿಸಿದನು. ಯಾರು ನಿಮ್ಮ ಪಾಪ ಒಪ್ಕೊಳ್ತಿರೋ, ನನ್ನ ಹೆಸರಿನಲ್ಲಿ ನಾನು ನಂಬ್ಕೊಳ್ತಿರೋ, ನಿಮ್ಮ ಪಾಪಗಳನ್ನು ನಾನು ಶುದ್ಧೀಕರಿಸ್ತೀನಿ, ಮತ್ತೆ ನಾನು ಬಂದು ನಿಮ್ಮನ್ನು ಕರ್ಕೊಂಡು ಹೋಗ್ತೀನಿ ಅಂತ ಹೇಳಿದ್ದಾನೆ. ಅದಕ್ಕೆ ನಮ್ಗೆ ಒಂದು ಅವಕಾಶ ಕೊಟ್ಟಿದ್ದಾನೆ. ಏನಂತ? ಮಾನಸಾಂತರ ಹೊಂದಿರಿ, ಪಶ್ಚಾತ್ತಾಪ ಪಡ್ರಿ, ಸತ್ಯವನ್ನು ತಿಳಿದುಕೊಡ್ರಿ, ಸತ್ಯ ಮಾರ್ಗದಲ್ಲಿ ನಡೀರಿ. ಈ ಲೋಕ ನಿಮ್ಗೆ ಶಾಶ್ವತವಲ್ಲ. ಈ ಲೋಕ ನಿಮ್ಗೆ ಶಾಶ್ವತವಲ್ಲ. ಈ ಲೋಕ ಸಂತೆಗೆ ಬಂದಿದ್ರೆ ಸಾಯಂಕಾಲ ಹೊತ್ತು ಮುಳುಗೋಯ್ತು ಅಂದ್ರೆ ವಯಸ್ಸಾಗೋಯ್ತು. ನೀನು ಒಂದ್ ದಿವಸ ಬಿಡ್ಬೇಕು. ಈ ಲೋಕ ಬಿಟ್ರೆ ಎಲ್ಲಿಗೋಗ್ತೀಯ? ಎರಡು ದಾರಿ ಕೊಟ್ಟಿದ್ದಾನೆ. ಒಂದು ನರಕ, ಒಂದು ಸ್ವರ್ಗ. ಪಾಪದಲ್ಲಿ ಜೀವಿಸಿ ಪಾಪದಲ್ಲಿ ಸತ್ತೋಗ್ತೀಯಾ? ಹೋಗು, ನರಕದಲ್ಲಿ ಎಚ್ಚರವಾಗಿರ್ತೀಯ. ಇಲ್ಲಿ ನಿದ್ದೆ ಮಾಡ್ತೀಯಾ? ಮಾಡು. ಅಲ್ಲಿ ನಿದ್ದೆ ಮಾಡಕ್ಕಾಗಲ್ಲ ನರಕದಲ್ಲಿ. ಯಾಕೆ ನರಕದಲ್ಲಿ ನಿದ್ದೆ ಮಾಡಕ್ಕಾಗಲ್ಲ? ಅಲ್ಲಿ ಬೆಂಕಿ ಉರಿತಾನೇ ಇರ್ತದೆ 24 ಗಂಟೆ. ಅಲ್ಲಿ ಹುಳ ಕಚ್ತಾನೇ ಇರ್ತದೆ 24 ಗಂಟೆ. ಅದು ನಿದ್ದೆ ಮಾಡಕ್ ಕೊಡಲ್ಲ. ಅಲ್ಲಿ ಬೆಂಕಿ ಉರಿತಾ ಇರ್ತದೆ. ಬೆಂಕಿಯಲ್ಲಿ ಹೆಂಗ್ ನಿದ್ದೆ ಮಾಡ್ತೀಯ? ಒಂದೊಂದು ಪಾಪಕ್ಕೊಂದೊಂದು ರೀತಿ ಶಿಕ್ಷೆ ಇರುತ್ತೆ ನರಕದಲ್ಲಿ. ಒಂದೊಂದು ಪಾಪಕ್ಕೆ ಒಂದೊಂದು ರೀತಿ ಶಿಕ್ಷೆ ಇರುತ್ತೆ. ಆ ಶಿಕ್ಷೆ ನೀನು ಅಲ್ಲಿ ಅನುಭವಿಸ್ಬೇಕು. ಅಲ್ಲಿ ಗೋಳಾಡ್ಬೇಕು. ಅರ್ಚಿದ್ರು ಕಿರ್ಚಿದ್ರು ಯಾರು ನಿನ್ಗ ಬರೋದೇ ಇಲ್ಲ, ಯಾರು ಸಪೋರ್ಟ್ ಇಲ್ಲ. ಯಾಕಂದ್ರೆ ಎಲ್ರು ಅಲ್ಲಿರೋರೆಲ್ಲ ಅವ್ರೆ. ನರಕದಲ್ಲಿ ಇರೋರೆಲ್ಲ ಪಾಪಿಸ್ಟ್ಲೆ. ಯಾರು ಬಂದು ಯಾರಿಗೆ ಇದ್ ಮಾಡ್ತಾರೆ? ಅವನ್ ಶಿಕ್ಷೆ ತಪ್ಪಿಸ್ಕೊಳ್ಳಕ್ಕೆ ಸಾಕಾಗಲ್ಲ. ಇನ್ನು ಬಂದು ಎಲ್ಲ ಆಧರಣೆ ಮಾಡ್ತಾನೆ. ಹಾಗಾಗಿ ಒಂದು ಅವಕಾಶ. ನಾನು ಬೇಗ ಬರ್ತೀನಿ, ಸಿದ್ಧರಾಗು. ನೀನು ನನ್ನ ನಂಬು. ನನ್ನ ಮಕ್ಕಳಾಗಿ, ನನ್ನ ಮಗಳಾಗಿ, ನನ್ನ ಮಗನಾಗಿ ನೀನು ಜೀವಿಸು. ನಾನು ಬರ್ತೀನಿ. ಈ 10 ಮಂದಿ ಸ್ತ್ರೀಯರು ಏನ್ ಮಾಡಿದ್ರು? ಅಲ್ಲಿ ಹೋಗಿದ್ದಾರೆ. ಪ್ರಿಯರು, ನಾವು ಹಂಗೆ ಮುಂದಕ್ಕೆ ನೋಡ್ಕೊಳ್ಳೋಣ ಯಾವ ರೀತಿ ಬರ್ತಾನೆ ಅಂತೇಳಿ. ಮತ್ತಾಯನ ಬರೆದ ಸುವಾರ್ತೆ 23ನೇ ಅಧ್ಯಾಯ 6ನೇ ವಚನ ಏನಂತಾನೆ? ಇದಲ್ಲದೆ ಔತಣ ಪ್ರಸ್ಥಗಳಲ್ಲಿ ಪ್ರಥಮ ಸ್ಥಾನ ಸಭಾ. ಮತ್ತಾಯನ ಬರೆದ ಸುವಾರ್ತೆ 24ನೇ ಅಧ್ಯಾಯ 36ನೇ ವಚನ. ಇದಲ್ಲದೆ ಆ ದಿನದ ವಿಷಯವು, ಆ ಗಳಿಗೆಯ ವಿಷಯವು ನನ್ನ ತಂದೆಯೊಬ್ಬನಿಗೆ ತಿಳಿಯುವುದೇ ಹೊರತು ಮತ್ಯಾರಿಗೂ ತಿಳಿಯದು. ಪರಲೋಕದಲ್ಲಿರುವ ದೂತರಿಗೂ ತಿಳಿಯದು, ಮಗನಿಗೂ ತಿಳಿಯದು. ನೋಹನ ದಿವಸಗಳು ಹೇಗಿದ್ದವೋ ಹಾಗೆಯೇ ಮನುಷ್ಯ ಕುಮಾರನ ಪ್ರತ್ಯಕ್ಷತೆಯೂ ಇರುವುದು. ಸಾಕಮ್ಮ. ಇಲ್ಲಿ ನಾವು ನೋಡ್ತೇವೆ
ಯೇಸು ಕ್ರಿಸ್ತನ್ ಬರೋಣದ ಏನಂತ ತಂದೆಯಾದ ದೇವ್ರಿಗೆ ಮಾತ್ರ ಗೊತ್ತಿದೆಯಂತೆ, ಇನ್ಯಾರಿಗೂ ಗೊತ್ತಿಲ್ಲ ಅಂತೆ. ಯಾವ ಮನುಷ್ಯರಿಗೂ ಯಾವ ಕೊಂಡರಿಗೂ ಗೊತ್ತಿಲ್ಲ, ಪರಲೋಕದಲ್ಲಿರುವಂತ ದೇವದೂತರಿಗೂ ಗೊತ್ತಿಲ್ಲ, ಮತ್ತು ಯೇಸು ಕ್ರಿಸ್ತನ್ ಕೂಡ ಗೊತ್ತಿಲ್ವಂತೆ. ಆತನು ಆದ್ರೆ ಸಿದ್ಧವಾಗಿದ್ದಾನೆ. ತಂದೆ ಯಾವಾಗ ಕಳಿಸ್ತಾನ, ಈ ರನ್ನಿಂಗ್ ರೇಸ್ ಇದೆಯಲ್ಲ, ಓಟ ಮಾಡೋದಕ್ಕೆ ಏನ್ ಮಾಡ್ತಾರೆ, ರನ್ನಿಂಗ್ ರೇಸ್ ಅವರು ಹೋಗಿ ಮಲ್ಕೊಂಡಿರ್ತಾರ ಹಾಸಿಗೆ ಹಾಕೊಂಡು, ವಿಸಿಲ್ ಬಂದ ಮೇಲೆ ಎದ್ದೋಗೋಣ ಇಲ್ಲ. ಅವ್ರ ಏನ್ ಮಾಡ್ತಾರೆ, ಎಚ್ಚರವಾಗಿ 10 ಜನ ಆಗ್ಲಿ 50 ಜನ ಆಗ್ಲಿ ಓಟದಲ್ಲಿ ಲೈನ್ ಅಲ್ಲಿ ನಿಂತ್ಕೊಂಡು, 2 ಕಾಲು, 1 ಕಾಲು ಮುಂದಕ್ಕೆ 1 ಕಾಲು ಹಿಂದಕ್ಕೆ ಹಾಕಿ 2 ಕೈಗಳು ಭೂಮಿ ಮೇಲೆ ಹಾಕೊಂಡು ಹಿಂಗೆ ನೋಡ್ತಾ ಇರ್ತಾರೆ. ವಿಸಿಲ್ ಯಾವಾಗ ಬರ್ತದೋ, ವಿಸಿಲ್ ಯಾವಾಗ ಬರ್ತದ ಅಂತ ಹೇಳಿ ಕಾಯ್ಕೊಂಡಿರ್ತಾರೆ. ವಿಸಿಲ್ ಬಂದ ತಕ್ಷಣ ಏನ್ ಮಾಡ್ತಾರೆ, ರನ್ನಿಂಗ್ ರೇಸ್ ನಾನೇ ಫಸ್ಟ್ ಹೋಗ್ಬೇಕು ಅಂತ ಹೇಳಿ ಸಿದ್ಧವಾಗಿರ್ತಾರೆ. ಆ ರೀತಿಯಲ್ಲಿ ನಿದ್ದೆ ಮಾಡದೆ ಎಚ್ಚರವಾಗಿರ್ಬೇಕು. ಈ ಸ್ತ್ರೀರು ಏನ್ ಮಾಡ್ತಾ ಇದ್ದಾರೆ, ಅಲ್ಲಿ ಹೋಗಿ ನಿದ್ದೆ ಮಾಡ್ತಾ ಇದ್ದಾರೆ. ಅವಾಗ ಕೂಗಾಯ್ತು, ಹೋಗೋ ಮೊದಲಿಂಗನು ಬರ್ತಾ ಇದ್ದಾನೆ, ಎಚ್ಚರಗಾಡು ಸಿದ್ಧವಾಗ್ರಿ ಅಂತ ಕೂಗಾದ ತಕ್ಷಣ ಅವರು ಡಬಾನೇ ಇದ್ರು. ಯಾರು 10 ಮಂದಿ ಎದ್ದು ಬಿಟ್ಟು ತಮ್ಮ ದೀಪಾರ್ತಿಗಳೆಲ್ಲ ಸರಿ ಮಾಡ್ಕೊಳ್ತಾ ಇದ್ದಾರೆ, ತನ್ನ ದೀಪಗಳೆಲ್ಲ ಸರಿ ಮಾಡ್ಕೊಳ್ತಾ ಇದ್ದಾರೆ. ಸರಿ ಮಾಡ್ಕೊಳ್ಳೋಷ್ಟ್ರೆ ಅರ್ಧ ರಾತ್ರಿ ಆಗ್ಬಿಟ್ಟಿದೆ. ನೋಡ್ರಿ, ಇನ್ನೊಂದು ವಚನ ಓದ್ಕೊಳ್ಳೋಣ. ಮಾರ್ಕನ್ ಬರೆದ ಸುವಾರ್ತೆ 13ನೇ ಅಧ್ಯಾಯ 35ರಿಂದ 36 ವಚನಗಳಲ್ಲಿ ಏನ್ ಹೇಳ್ತದೆ ಅಂದ್ರೆ, ಮಾರ್ಕನ್ ಬರೆದ ಸುವಾರ್ತೆ 13ನೇ ಅಧ್ಯಾಯ 35ರಿಂದ 37 ವಚನಗಳಲ್ಲಿ, ಮನೆ ಯಜಮಾನನು ಸಂಜೆಯಲ್ಲೋ ಸರ್ವತ್ತಿನಲ್ಲೋ ಕೋಳಿ ಕೂಗುವಾಗಲೋ ಮುಂಜಾನೆಯಲ್ಲೋ ಯಾವಾಗ ಬರುತ್ತಾನೋ ನಿಮಗೆ ತಿಳಿಯದ ಕಾರಣ ಎಚ್ಚರವಾಗಿರಲಿ. ಏನಂತೆ, ಮನೆ ಯಜಮಾನ ದೇವಾದಿ ದೇವನು ಪರಲೋಕದಿಂದ ಭೂಲೋಕಕ್ಕೆ ಯಾವಾಗ ಬರ್ತಾನೆ ಗೊತ್ತಿಲ್ಲ, ಮಧ್ಯಾಕಾಶಕ್ಕೆ ನನ್ನನ್ನು ಕರ್ಕೊಂಡು ಹೋಗಕ್ಕೆ. ಆತನ ಏನ್ ಹೇಳ್ತಾ ಇದ್ದಾನೆ, ಸಂಜೆಯಲ್ಲಿ ಅಂದ್ರೆ ಸಾಯಂಕಾಲ ಸಮಯದಲ್ಲಿ ಬರ್ಬೋದು, ಅಥವಾ ಸರ್ವತ್ತಿನಲ್ಲಿ ಮಧ್ಯರಾತ್ರಿಯಲ್ಲಿ ಬರ್ಬೋದು, ಅಥವಾ ಕೋಳಿ ಕೂಗುವಾಗ ಬರ್ಬೋದು, ಮತ್ತು ಮುಂಚಾನೆ ಬರ್ಬೋದು. ಯಾವ ಸಮಯದಲ್ಲಿ ಬರ್ತಾರೆ ಗೊತ್ತಿಲ್ಲ. ಆಮೇಲೆ ಬರ್ತೀವಿ. ಯಾವ ಸಮಯದಲ್ಲಿ ಬರ್ತಾನೆ ಗೊತ್ತಿಲ್ಲ. ಎಷ್ಟು ಸಮಯ ಸರ್ವತ್ತಿನಲ್ಲಿ, ಕೋಳಿ ಕೂಗುವಾಗ, ಮುಂಚಾನೆ. 4 ಸಮಯ ಕೊಟ್ಟಿದ್ದಾನೆ. 4 ಸಮಯದಲ್ಲಿ ಯಾವಾಗ ಬರ್ತವೆ. ಒಂದ್ ವೇಳೆ ಮಧ್ಯಾಹ್ನ ಬರ್ಬೋದು, ಇವಾಗ ಮುಗಿದ್ಮೇಲೆ ಖಂಡಿತ ಎಲ್ಲರೂ ಬರ್ತೀವಿ. ಹಾಗೆ ಏನಾಗುತ್ತೆ ಪ್ರಿಯರೇ, ಯಾವ ಟೈಮಲ್ಲೂ ಬರ್ಬೋದು, ದೇವ್ರು ಯಾವ ಟೈಮನ್ನ ಬರ್ಬೋದು. ನಾವೇನ್ ಮಾಡ್ಬೇಕು, ಸಿದ್ಧರಾಗಿರ್ಬೇಕು, ನಿದ್ದೆ ಮಾಡಬಾರ್ದು, ಎಚ್ಚರವಾಗಿ ಈ ಸ್ತ್ರೀರು ಏನ್ ಮಾಡ್ತಾ ಇದ್ದಾರೆ, ಮುಂದಕ್ಕೆ ನೋಡುವಾಗ ಅವನು ಏಕಾಏಕಿ ಬಂದು ನಾವು ನಿದ್ದೆ ಮಾಡೋದನ್ನು ಕಂಡಾನು, ನಾನು ನಿಮಗೆ ಹೇಳಿದ್ದನ್ನು ಎಲ್ಲರಿಗೂ ಹೇಳುತ್ತೇನೆ, ಎಚ್ಚರವಾಗಿರ್ರಿ ಅಂದನು. ನಿಮ್ಗೆ ಹೇಳಿದ್ದನ್ನ ಎಲ್ಲರಿಗೂ ಹೇಳ್ತಾ ಇದ್ದೀನಿ, ನೀವು ಎಚ್ಚರವಾಗಿರ್ರಿ. ಯಾಕಂದ್ರೆ ನಿದ್ದೆ ಮಾಡೋದ್ ಸಮಯ ಅಲ್ಲ ಇದು, ರಾತ್ರಿ ಆಗೋಗ್ಬಿಟ್ಟಿದೆ, ಹೊತ್ತುಟ್ಟೋ ಸಮಯ. ಅಂದ್ರೆ ದೇವ್ರು ಬರುವಂತ ಸಮಯ ಹತ್ರ ಆಗ್ಬಿಟ್ಟಿದೆ. ಅದಕ್ಕೆ ಯುದ್ಧಗಳು ಎಲ್ಲ ಆಗ್ತಾ ಇರೋದು, ದೇವರ ಸಮಯ ಬರ್ತಾ ಆಗ್ತಾ ಇದೆ. ಅದಕ್ಕೆ ನಾವೇನ್ ಮಾಡ್ಬೇಕು, ಎಚ್ಚರವಾಗಿರ್ಬೇಕು. ಎಲ್ಲರಿಗೂ ಹೇಳ್ತಾ ಇದ್ದೇನೆ ಅಂತ ಹೇಳ್ತಾನೆ. ಅವಾಗ ಈ ಸ್ತ್ರೀರು ಆ ಕೂಗ ಆದ ತಕ್ಷಣ, ಅಗೋ ಮೊದಲಿಂಗ ಬರ್ತಾ ಇದ್ದಾನೆ, ಎಲ್ಲರೂ ಹೊರಡ್ರಿ ಅಂತ ಕೂಗ ಆದ ತಕ್ಷಣ ಎದ್ದಿದ್ದ ಡಬ ಅಂತ ಆರ್ತಿಗಳು ಸರಿ ಮಾಡ್ಕೊಳ್ತಾ ಇದ್ದಾರೆ. 10 ಜನ, ಅಲ್ಲಿ 5 ಜನ ಬುದ್ಧಿ ಇಲ್ಲದ ಸ್ತ್ರೀಯರು ಬಂದಿದ್ರು. ಆ ಸ್ತ್ರೀರು ಏನ್ ಮಾಡ್ತಾ ಇದ್ದಾರೆ, ದೀಪಗಳು ಸರಿ ಮಾಡ್ಕೊಂಡ್ರು. ಅಷ್ಟ್ರೊಳಗ ಬತ್ತಿ ಕೊನೆಯದ್ರಲ್ಲಿ ಇದೆ. ಯಾಕಂದ್ರೆ ಅರ್ಧ ರಾತ್ರಿ ಆಗ್ಬಿಟ್ಟಿದೆ, ಕೊನೆಯಲ್ಲಿದೆ. ಇನ್ನು ಈಗ ಆರೋಗ್ತಾ ಐತೆ ದೀಪಗಳು. ಅವಾಗ ಈ ಬುದ್ಧಿವಂತರು ಏನ್ ಮಾಡಿದ್ರು, ಅವ್ರು ಎಣ್ಣೆ ತಗೊಂಡ್ ಬಂದು, ಮತ್ತೆ ಪಾತ್ರೆ ಸಪರೇಟ್ ಕೂಡ ತಗೊಂಡ್ ಬಂದಿದ್ರು. ಅವ್ರೇನ್ ಮಾಡಿದ್ರು, ಬಂದು ಆ ಎಣ್ಣೆ ಮುಗಿಯೋದ್ರೊಳಗಾಗಿ ಈ ಪಾತ್ರೆಗಳಿರೋ ಎಣ್ಣೆ ಅದರಲ್ಲಿ ತುಂಬಿಸ್ತಾ ಇದ್ದಾರೆ. ಈ ಬುದ್ಧಿಯವ್ರು ಬಂದು ಏನ್ ಮಾಡ್ತಾ ಇದ್ರೆ, ಅಮ್ಮ ಅಕ್ಕ ತಂಗಿ, ನಮ್ದು ಆರೋಗ್ತಾ ಇದೆ, ಅಯ್ಯೋ ಆರೋದ್ರೆ ನಾವು ದೀಪ ಬೆಳಗಂಗಿಲ್ಲ, ನಾವು ಮುಂದಕ್ಕೆ ಬರಂಗಿಲ್ಲ, ಸ್ವಲ್ಪ ಎಣ್ಣೆ ನಮ್ಗೆ ಕೊಡ್ರಿ, ನಮ್ಗೆ ಎಣ್ಣೆ ಕೊಡ್ರಿ ಅಂತ ಈ ಬುದ್ಧಿವಂತರು ಏನ್ ಮಾಡ್ತಾ ಇದ್ರು. ಈಗ ಅಕ್ಕ ಪ್ರೀತಿಯಿಂದ ಹೇಳ್ತಾ ಇದ್ದಾರೆ, ಏನಂತ, ಅಕ್ಕ ನಿನ್ ಕೊಟ್ರೆ ನನ್ಗೂ ಇಲ್ದೆ ಆಗ್ಬಿಡ್ತದಕ್ಕ, ಅವಾಗ ನಿಂದು ಆರೋಗ್ಯ ಬಿಡ್ತದ, ನಂದು ಆರೋಗ್ಯ ಬಿಡ್ತದ. ಒಂದ್ ಕೆಲಸ ಮಾಡ್ರಕ್ಕ, ಅಂಗಡಿಗೆ ಹೋಗ್ಬಿಡ್ರಕ್ಕ, ಬೇಗ ಅಂಗಡಿ ಹೋಗಿ ತಗೊಂಡ್ ಬಂದು ತಂದ್ಬಿಡ್ರಕ್ಕ ಅಂತ ಹೇಳಿ ಅವ್ರು ಈಸಿಯಾಗಿ ತಪ್ಪಿಸ್ಕೊಂಡ್ರು. ನಮ್ಗೆ ಕೊಟ್ರೆ ನಿಮ್ಗೂ ಸಾಧ್ಯ, ನಮಗೂ ಸಾಧ್ಯ ಬರ್ತದೆ, ಮಾರುವವ್ರ ಕಡೆ ಹೋಗಿ ಅಂಗಡಿ ತಗೊಂಡ್ ಬಂದ್ರಿ ಅಂತ ಹೇಳಿ.
ಈ ಪೊಲೀಸರು ನನ್ನ ಫ್ರೆಂಡ್ಗಳಿದ್ರು ಕೆಲವರು ಎಲ್ಲ 25 ವರ್ಷಗಳಿಂದ ನಾವೊಂದು ಕಡೆ ಹಂದಿ ಮಿಲ್ಟ್ರಿ ಹೋಟ್ಲು ಅಲ್ಲಿ ಸೇರ್ತಾ ಇದ್ವಿ, ಚೆನ್ನಾಗಿ ತಿನ್ನೋದಕ್ಕೆ ಕುಡಿಯೋದಕ್ಕೆ. ಅಲ್ಲಿ ಏನು ಮಾಡ್ತಾ ಇದ್ರು, ಅವರು ಭಾವ ಅಂತ ಇದ್ರು, ಮಾಮ ಅಂತ ಇದ್ರು ನನ್ನನ್ನು. ಅವ್ರು ಏನ್ ಮಾಡ್ತಾ ಇದ್ರು, ಭಾವ ಮಾಮ ಅನ್ನೋರು ಏನ್ ಮಾಡ್ತಾ ಇದ್ರು ಪ್ರಿಯರೇ, ಅಲ್ಲಿ ಏನಾಗ್ತಾ ಇದ್ರು ಅಂದ್ರೆ, ಏ ಮಾಮ ಯಾಡು ಮಾಮನ ಗಾನ್ಗಿಟ್ಲ ಮಾಮ ಅನ್ನದ್ರ ಅಂತ ಹೇಳ್ತಾ ಇದ್ರು. ಯಾಡು ಮಾಮ ಅಂದ್ರ ಎಲ್ಲಿ ಮಾವ ಅಂದ್ರೆ ಗಾಣದ ಮನೇಲಿ, ಅಂದ್ರೆ ನೀನ್ ಎಲ್ಲಾದ್ರೂ ನಾನು ಏನೋ ಮಾತಾಡು ಬೈಯಿ, ಒಬ್ರಿಗೊಬ್ರು ಬೈಕೊಳ್ತಾ ಇದ್ವಿ, ಕುಡ್ದು ಬಿಡ್ತಾ ಇದ್ ಮತ್ತಲ್ಲಿ. ಅವ್ನು ಹೇಳ್ತಾ ಇದ್ ಮಾಮ ಯಾರನ ಮಾಮ ಅನ್ನೋ, ಓಕೆ ಗಾನ್ಗಿಟ್ಲ ಮಾತ್ರ ಮಾಮ ಅನ್ನೋದು. ಅವ್ರು నువ్వే కూడా నేనే కూడా స్టేషన్ లో మామ అని ఎక్కిస్తే నువ్వే కూడా నేనే కూడా తెలియదు, నా రూల్ నేను చేస్తాను అంటావా, నేను కొట్టకపోయినా వేరే వాళ్ళని విడిచిపెట్టి వెళ్ళిపోతాను కొట్టుకో అని. అలాంటి నిజంగా కీయాల నా డ్యూటీ అది. కాబట్టి ಕೆಲವರು ಎಲ್ಲಿ ಮಾವಂದ್ರು ಗಾಣದ ಮನೆಯಲ್ಲಿ ಮಾವ ಅನ್ಬೇಡ. ಕಾರಣ ಏನಂದ್ರೆ ಯೇಸು ಕ್ರಿಸ್ತನ್ ಬಂದಾಗ ಎಕ್ಸ್ಕ್ಯೂಸ್ ಇಲ್ಲ, ಕ್ಷಮೆ ಇಲ್ಲ. ಅದಕ್ಕೆ ಸಮಯ ಕೊಟ್ಟಿರೋದು, ಅದಕ್ಕೆ ಸಮಯ ಕೊಟ್ಟಿರೋದು. ನೀನ್ ಪಾಪ ಒಪ್ಕೋ, ನಿನ್ ಜೀವಿತ ಬದಲು ಮಾಡ್ಕೋ, ನಿನ್ನನ್ನು ನಾನು ಕರ್ಕೊಂಡು ಹೋಗ್ತೀನಿ. ನೀನ್ ಬದಲು ಮಾಡ್ಕೊಡಲ್ವ. ಆಮೇಲೆ ಇದೆ ಮುಂದಿದೆ ಮಾರಿ ಹಬ್ಬ, ಮುಂದೊಂದು ಮುಸ್ಲಾಂ పండుగ, ಆಮೇಲೆ ಮುಂದೊಂದು ಮುಸ್ಲಾಂ పండుగ, ಆಮೇಲೆ ಸುಮಿಸ್ತಾನೆ ಅಂತ. ಅದಕ್ಕೆ ಪ್ರಿಯರೇ, ಈ ಬುದ್ಧಿ ಇಲ್ಲದಂತ ಸ್ತ್ರೀಯರು ಅಂಗಡಿಗೆ ಹೋಗ್ತಾರೆ, ಎಣ್ಣೆ ತಗೊಂಡು ಹೋಗ್ತಾರೆ. ಈ ಬುದ್ಧಿವಂತ ಸ್ತ್ರೀಯರು ಏನ್ ಮಾಡ್ತಾರೆ, ಬೇರೆ ಎಣ್ಣೆನ ತಗೊಂಡು ದೀಪಾತಿಗಳು ಹಾಕೊಂಡು ಸಿದ್ಧರಾಗಿದ್ದಾರೆ. ತಕ್ಷಣ ಬಂದ್ಬಿಟ್ಟ ಯಜಮಾನ್, ಯಜಮಾನ್ ತಕ್ಷಣ ಆ ಗೇಟ್ ಓಪನ್ ತೆಗಿತ್ತು. ಆ 5 ಜನ ಬುದ್ಧಿವಂತರು ಯಜಮಾನೊಟ್ಟಿಗೆ ಆರ್ತಿ ಬೆಳಕೊಂಡು ಸೀದಾ ಒಳಕ್ ಹೋಗ್ಬಿಟ್ರು. ಬಾಕಲಾಗ್ಬಿಡ್ತು. ಆಮೇಲೆ ಇವರು ಅಂಗಡಿಗೆ ಹೋಗಿ ಎಣ್ಣೆ ತಗೊಂಡು ಒಯ್ಕೊಂಡು ಬರೋಷ್ಟ್ರೊಳಗೆ ಬಾಕಲು ಮುಚ್ಚಿಬಿಟ್ಟಿತ್ತು. ಅವಾಗ ಬಂದು ಸ್ವಾಮಿ 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 ಬಾಕಲ್ ತೆಗೀರಿ, ನೀವ್ ಯಾರು ನನ್ಗೆ ಗೊತ್ತಿಲ್ಲ. ಇಲ್ಲ ಸ್ವಾಮಿ, ನಾವ್ ಇದುವರೆಗೂ ಇಲ್ಲೇ ಕಾದಿದ್ವಿ, ನೀವ್ ಯಾರು ನನ್ಗೆ ಗೊತ್ತಿಲ್ಲ. ಅನೇಕರು ಯೇಸು ಸ್ವಾಮಿ ನಂಬಿದ ಕುಟುಂಬಗಳು ಹಾಗೆ ಇದೆ, ಅನೇಕರು ಯೇಸು ಸ್ವಾಮಿ ನಂಬಿದ ಕುಟುಂಬಗಳು ಹಾಗೆ ಇದೆ. ನಿದ್ದೆ ಮಾಡ್ತಾ ಇದ್ದಾರೆ, ವಾರಕ್ಕೊಂದ್ಸಾರಿ ಭಾನುವಾರ ಚರ್ಚೆ ಬರೋದಕ್ಕೆ ಆಗೋದಿಲ್ಲ. ಎಲ್ಲ ಕೆಲಸಗಳು ಮಾಡ್ತಾರೆ, ದೇವ್ರು ಕೊಡಂತ ಸಮಯ ಕೊಡಲ್ಲ. ಅದಕ್ಕೆ ಆ ಐಶ್ವರ್ಯಂತ ಹೇಳಿದ್ದು ಏನಂತ, ಬುದ್ಧಿಹೀನ ನೀನು, ಇವತ್ತೇ ನಿನ್ ಪ್ರಾಣ ಕೇಳ್ತಾರೆ, ನೀನೇನ್ ಮಾಡ್ತೀಯ? ಇವಾಗ ನಾನು ಇಲ್ಲಿ ಬಂದಿದ್ದೀನಿ, ಮನೆಗೋಸ್ಕರ ದಾರಿಯಲ್ಲ ದೇವ್ರು ಅನ್ಬೋದು, ದೇವ್ರ ಬರ್ಬೋದು. ನಾನು ಸಿದ್ಧನಾಗಿದ್ದೀನಿ, ಎಚ್ಚರವಾಗಿದ್ದೀನಿ. ಬಂದ್ರೆ ಅಲ್ಲೇಲ್ವಿ ಅಂತ ಹೊರಟೋಗ್ಬಿಡ್ತೀನಿ, ದೇವ್ರ ರಾಜ್ಯಕ್ಕೆ ಹೋಗ್ಬಿಡ್ತೀನಿ, ಚಿಂತೆ ಇಲ್ಲ. ಸಿದ್ಧನಾಗ್ತಾ ಇದ್ರೆ ಹೋಗಕ್ಕಾಗುತ್ತಾ? ಆಗಲ್ಲ. ಇನ್ನೊಂದು ಬಾಗಿಲು ಓಪನ್ ಆಗಿರುತ್ತೆ. ಅಲ್ಲಿ ಹೋದ್ರೆ ಸರಿಯಾದ ಶಿಕ್ಷೆ, ಅವರವರು ಮಾಡಿದ ಪಾಪಗಳಿಗೆ ಶಿಕ್ಷೆ ಇರುತ್ತೆ ನರಕದಲ್ಲಿ. ಹಾಗಾಗಿ ಪ್ರಿಯರೇ, ಏನಾಗ್ತಾ ಇದ್ದಾನೆ ಅಲ್ಲಿ ಮತ್ತಾಯನ ಬರೆದ ಸುವಾರ್ತೆಯಲ್ಲಿ 25ನೇ ನಾವು 8-9 ವಚನಗಳಲ್ಲಿ ನಾವು ಓದ್ಕೊಂಡ್ವಿ. ಅಲ್ಲಿ 11ನೇ ವಚನ ಏನಿರ್ತದೆ, ತರುವಾಯ ಉಳಿದ ಕನ್ಯರು ಸಹ ಬಂದು ಸ್ವಾಮಿ ಸ್ವಾಮಿ ನಮ್ಗೆ ತೆರೀರೆ ಅಂದರು. ಆತನು ಅವರನ್ನು, ನಿಮ್ಮನ್ನು ನಾನೇನೆಂದು ನಿಮ್ಗೆ ಸತ್ಯವಾಗಿ ಹೇಳುತ್ತೇನೆ ಅಂದನು, ನೀವು ಯಾರು ನನ್ಗೆ ಗೊತ್ತಿಲ್ಲ. ಯಾಕಂದ್ರೆ ಆತನ ಬಂದಾಗ ಅವ್ರು ಇರ್ಲಿಲ್ಲ. ಅವರು ಆತನಿದ್ದಾಗ ಯೇಸು ಬಂದಾಗ ಆ 5 ಜನ ಬುದ್ಧಿಲ್ಲದ ಕನ್ಯರು ಇರ್ಲಿಲ್ಲ. ಕಾರಣ ಅವರು ಎಚ್ಚರವಾಗಿರ್ಲಿಲ್ಲ, ಅವರು ಸಿದ್ಧರಾಗಿ ಬಂದಿಲ್ಲ. ನನ್ನ ಸಹೋದರ ಸಹೋದರಿ, ದೇವರು ಬರೋಣಕ್ಕೆ ಯಾರು ಸಿದ್ಧರಾಗಿರ್ತಾರೋ ಅವ್ರು ಮಾತ್ರ ಆತನ ಕರ್ಕೊಂಡು ಪರಲೋಕಕ್ಕೆ ಹೋಗ್ತಾನೆ. ನಾನು ಅವಾಗ್ಲೇ ಹೇಳಿದ್ನಲ್ಲ ಲಾಸ್ಟ್ ಚರಣ, ವಧುವಾಗಿ ಸಿಂಗರಿಸಿಕೋ, ವರನಿಗಾಗಿ ನೀ ಕಾದುಕೋ. ವಧುವಾಗಿ ಸಿಂಗರಿಸಿಕೋ, ವರನಿಗಾಗಿ ನೀ ಕಾದುಕೋ. ಆಕಾಶ ಮಧ್ಯಕ್ಕೆ ಬರುವ ನಿನ್ನ ಕರೆದೊಯ್ಯುವ. పెండ్లి కుమార్తె బాగా అలంకారం చేసుకొని, మంచి బట్టలు వేసుకొని, మంచి బంగారు వేసుకొని, బాగా మేకప్ చేసుకొని బాగుంటే వచ్చిన పెండ్లి కుమారుడు, ఆహా ఎంత బాగుందిరా, ఎంత బాగా నాకు సిద్ధమైందిరా అని సంతోషపడి తన జొతలో ఇట్లా ఏలిచ్చి జొతలో తోడుకొని లేకుండా సిద్ధపాటు లేకుండా ఉండి పెండ్లి కుమారుడు బాగా సిద్ధమయ్యి ఈ అమ్మ సినిగిన బట్టల మాసిన బట్టల వారమయ్యి మఖము కడిగి వారమయ్యి అట్లుంటే సింపుల్ గా ఉంటే మకానికి బూడిదో గిడిదో ఏంటి వేసుకొని ఉంటే ఏం చేస్తాడు? ఎవరురా ఇది?
నేను పెళ్లికి వాడు ఇంత బాగా సిద్ధమయ్యి నేను ఈ అమ్మ సృష్టిలో ఉంది, నిజంగా ఏమో నా పెళ్ళామా, ఏమో నాకు సిద్ధపాట్లేని మీటింగ్, ఏమో నాకేం కావాలా అని వెళ్ళిపోతాడు. అవునా కదా? పెళ్లి కుమారుడు వచ్చినవాడు పెళ్లి కూతురు బాగా సిద్ధంగా అందంగా కనపడాలా, రాణిలా కనపడాలా. దేవునికి అట్లే మనము సిద్ధపాటు అయి ఉండాలి. మనలో ఉండే పాపాలన్నీ తొలగించి క్షమాపణ పొంది ఆయన రక్తంలో కడుగుబడి మనమేం సిద్ధపాటుగా ఉంటే ఆయన సంతోషంగా తన ఇంటికి తోడుకుపోతాడు. తన రాజ్యంలో యుగ యుగాలు. ಪ್ರಿಯನಾಯ ನನ್ನ ಸಹೋದರ ಸಹೋದರೇ, 1 ಥೆಸಲೋನಿಕ 5ನೇ ವಚನ ಏನ್ ಹೇಳ್ತಂದ್ರೆ, 1 ಥೆಸಲೋನಿಕ 5ನೇ ವಚನ, ನೀವೆಲ್ಲರೂ ಬೆಳಕಿನವರು ಹಗಲಿನವರು ಆಗಿದ್ದೀರಷ್ಟೇ, ನಾವು ರಾತ್ರಿಯವರಲ್ಲ ಕತ್ತಲೆಯವರು ಅಲ್ಲ, ಆದ ಕಾರಣ ಇತರರಂತೆ ನಿದ್ದೆ ಮಾಡದೆ ಎಚ್ಚರವಾಗಿರೋಣ, ಸ್ವಸ್ಥಚಿತ್ತರಾಗಿರೋಣ. ಅವರಂತೆ ನಾವಲ್ಲ. ನಾವ್ಯಾರು? ದೇವರ ಮಕ್ಕಳು, ದೇವರು ಆರಿಸ್ಕೊಂಡಂತ ಮಕ್ಕಳು. ನಾವೇನಾಗಿರ್ಬೇಕು? ಬೆಳಕಿನವರು. ಯಾವಾಗಲೂ ಬೆಳಕಿನವಾಗಿರ್ಬೇಕು. ಹಗಲಿನವರು ಅಂದ್ರೆ ಹಗಲಲ್ಲಿ ಯಾರಾದ್ರೂ ಪಾಪ ಮಾಡಕ್ಕಾಗುತ್ತಾ? ಕಳ್ತನ ಮಾಡಕ್ಕಾಗುತ್ತಾ? ಏನಾದ್ರೂ ಮೋಸ ಮಾಡಕ್ಕಾಗುತ್ತಾ? ಮಾಡಲ್ಲ. ಕತ್ತಲೇ ಎಲ್ಲ ಕಳ್ಳರ ಕಳ್ತನ ಮಾಡುದು. ಕತ್ತಲಲ್ಲಿ ಮಾಡ್ತಾರ, ಬೆಳಕಲ್ಲಿ ಮಾಡ್ತಾರ? ಕತ್ತಲಲ್ಲಿ ಮಾಡ್ತಾರೆ. ಜಾಸ್ತಿ ಕತ್ತಲಲ್ಲಿ. ಎಲ್ಲ ಹಗಲೆಲ್ಲ ನಿದ್ದೆ ಮಾಡ್ತಾರೆ ಕಳ್ಳರು. ಚೆನ್ನಾಗಿ ರಾತ್ರಿ ಎಣ್ಣೆ ಹಾಕೊಂಡು ರೆಡಿಯಾಗಿ ಯಾವ ಮನೆಯಲ್ಲಿ ಎಲ್ಲಿ ಬೀಗ ಹಾಕಿರ್ತದೆ ಎಲ್ಲ ಫಾಲೋ ಆಗಿ, ಹಗಲೆಲ್ಲ ಫಾಲೋ ಆದ್ರೂ ರಾತ್ರಿ ಹೋಗಿ ಆ ಮನೆಗೆ ಕಳ್ತಾನೆ ಹೋಗ್ಕೊಳ್ತಾರೆ. ಹಾಗೆ ಅವರು ಕತ್ತಲಲ್ಲೇ ಇರುವಂತ ಜನರು ಪಾಪದಲ್ಲಿ ಇದ್ದಾರೆ. ನಾವು ಬೆಳಕಿನವರಾಗಿದ್ದು ಕತ್ತಲರು ಅಲ್ಲದೆ ಇತರರಂತೆ ಅಲ್ಲ, ಕತ್ತಲೆಯೂ ಅಲ್ಲ, ಆದ ಕಾರಣ ಇತರರಂತೆ ನಿದ್ದೆ ಮಾಡದೆ ಎಚ್ಚರವಾಗಿರೋಣ. ಸ್ವಸ್ಥಚಿತ್ರ ಎಚ್ಚರವಾಗಿದ್ರೆ ಆ ಹೆಣ್ಣು ಮಕ್ಕಳು 10 ಜನ ಇದ್ರು, 5 ಜನ ಬುದ್ಧಿವಂತರು, 5 ಜನ ಬುದ್ಧಿ ಇಲ್ಲದವರು ಅಲ್ಲೇ ತಳ್ಳಲ್ಪಟ್ರು. ಬುದ್ಧಿ ಇರೋರು ಆತನ ಯಾವಾಗ ಬರ್ತಾನೆ ಕಾಯುವಾಗ ಸಿದ್ಧವಾಗಿ ಎಣ್ಣೆ ಕೂಡ ತಗೊಂಡು ಬಂದು ಮುಗಿದೋಗಿದ್ದ ತಕ್ಷಣ ಎಣ್ಣೆ ಹಾಕೊಂಡು ಸಿದ್ಧರಾಗಿದ್ರು. ತಕ್ಷಣ ಬಂದ್ಬಿಟ್ಟ. ಅವ್ರ 6 ತಿಂಗಳು ತಗೊಂಡು ಆತನ ಜೊತೆ ಒಳಕ್ ಹೋಗ್ಬಿಟ್ರು. ಅಂದ್ರೆ ಒಳಕ್ ಹೋಗ್ಬಿಟ್ಟು ಬಾಕಲು ಮುಸಿದ್ರೆ ಪರಲೋಕ ಅಂದ್ರೆ ಸ್ವರ್ಗದಲ್ಲಿ ಆತನ ಕರ್ಕೊಂಡು ಹೋಗಿ ಬಾಕಲ್ ಹಾಕಿದ್ಮೇಲೆ ಆಮೇಲೆ ಬಂದ್ರೆ ಅಲ್ಲಿ ಬಾಕಲು ತೆರೆಯುವುದಿಲ್ಲ. ನೀವ್ಯಾರೋ ನನ್ಗೆ ಗೊತ್ತಿಲ್ಲ. ಅದಕ್ಕಾಗಿ ಪ್ರಿಯ ನನ್ನ ಸಹೋದರೇ, ನಾವೇನಾಗ್ಬಿಡಿ ಅಂದ್ರೆ ಬೆಳಕಿನವರು, ಹಗಲಿನವರು ಆಗಿದ್ದು ವಿಶ್ವಾಸ ಪ್ರೀತಿಗಳೆಂಬ ಕವಚವನ್ನು, ರಕ್ಷಣೆಯ ನಿರೀಕ್ಷೆ ಎಂಬ ಶಿರಸ್ತ್ರಾಣವನ್ನು ಧರಿಸಿಕೊಂಡು ಸ್ವಸ್ಥಚಿತ್ತರಾಗಿರೋಣ ಅಂತ ಹೇಳ್ತಾನೆ. ನಾವು ಸ್ವಸ್ಥಚಿತ್ತರಾಗಿ ಸಿದ್ಧವಾಗಿರ್ಬೇಕು. ಒಬ್ಬ ರನ್ನಿಂಗ್ ರೇಸ್ ಆ ಆಟಕ್ಕೆ ಓಡಕ್ಕೆ ಯಾವ ರೀತಿ ಎಚ್ಚರವಾಗಿ ಸಿದ್ಧವಾಗಿರ್ತಾನೋ, ದೇವರು ಯಾವಾಗ ಬರ್ತಾನೋ ಗೊತ್ತಿಲ್ಲ. ಬಂದೇ ಬರ್ತಾನೆ. ಆತನ ಬರುವಾಗ ಪ್ರಿಯರೇ ನಮ್ಮನ್ನು ಕರ್ಕೊಂಡು ಹೋಗಕ್ಕೆ ಬರ್ತಾನೆ ಮಧ್ಯಾಕಾಶಕ್ಕೆ. ಆತನ ಬಂದ್ರೆ ನಾವು ಭೂಮಿಯಿಂದ ಎಬ್ಬಿಸಲ್ಪಡ್ತೀವಿ. ಅಷ್ಟೇ ಅಲ್ಲ, ಇನ್ನೊಂದು ವಿಚಿತ್ರ ಘಟನೆ ನಡೀತದೆ. ಏನಂದ್ರೆ, ನಮ್ಗಿಂತ ಮೊದಲು ಸತ್ತೋಗಿರ್ತಾರಲ್ಲ ಎಷ್ಟೋ ವರ್ಷಗಳಿಂದ, ಅವರೆಲ್ಲ ಮೂಳೆಗಳು ಅವ್ರವ್ರ ಸಮಾಧಿಗಳಲ್ಲಿ ಇರ್ತದೆ. ಆ ಸಮಾಧಿಗಳಿಗೆ ಏನೋ ಒಚ್ಚಲ್ಪಡ್ತದೆ, ಏನೋ ಮಾಂಸ ರಕ್ತ ಕಾಂಡಗಳು, ಅಂದ್ರೆ ಆ ಮಹಿಮಾ ಶರೀರ ಅವರಲ್ಲಿ ಬರ್ತದೆ. ಅವು ಎಲ್ಲೆಲ್ಲಿ ಸಮಾಧಿಗಳು ಇರ್ತದೋ ಎಲ್ಲ ಸಮಾಧಿಗಳು ತೆರೆಯಲ್ಪಡ್ತದೆ. ಅವ್ರಿಗೆ ಹೊಸ ಜೀವ ಬರ್ತದೆ, ಹೊಸ ಶರೀರ ಬರ್ತದೆ. ಅವರೆಲ್ಲ ಮೊದಲು ಭೂಮಿ ಹಂಗೆ ಏನು ಅಣಬೆ ಅಂದ್ರೆ అర్థం అవుతా పుడుకోకలు భూమిలో ఇంకా ఇట్లా భూమిని ఓపెన్ చేసుకొని పైకి వస్తారు కదా, ఆ ప్రకారం సమాధులు తెరవబడితే ఆ సమాధులు ఇంకా ఆ మనుషులు లేకొడతా ఉంటే ఒకవేళ బతికిండి ఆ ఒక్క క్షణం చూస్తే ఎంత బాగుంటుంది. సమాధులు ఆడినాడు సమాధులు, ఆ సమాధుల్లో ఆ మహిమా శరీరంతో, ఆ ఎముకలకు మహిమా శరీరంతో కొత్త దేహాలు వచ్చి ఆ దేహాలతో అందరూ పైకి పరలోకానికి ఎత్తుబడతా ఉంటే ఆ సూక్ష్మ సౌందర్యంలో అందరూ ఫస్ట్ వాళ్ళు ఎత్తుబడతారు. ఒకవేళ బతికింటే మనం తర్వాత ఎత్తుబడతాం. వాడు ఎత్తుబడి ఆయన ఏం చేస్తాడు, తన రాజ్యాన్ని తీసుకొని పోతాడు. తన రాజ్యాన్ని తీసుకొని పోయి అక్కడ వాకిలి అయిపోతుంది. విడవబడిన వాళ్ళు ఏమవుతారంటే ನೆಕ್ಸ್ಟ್ ಹೋಗ್ಸಾರೆ ಅವರನ್ನು చెప్తాను. ಆ ಪ್ರಕಾರದಿಂದ ಆದ್ರಿಂದ ಪ್ರಿಯರೇ ನಾವು ಏನ್ ಮಾಡ್ಬೇಕಂದ್ರೆ ದೇವರ ರಾಜ್ಯಕ್ಕಾಗಿ ಯಾವಾಗ್ಲೂ ಸಿದ್ಧರಾಗಿರ್ಬೇಕು. ನಮ್ಗೆ ಈ ಲೋಕ ಶಾಶ್ವತವಲ್ಲ. 70 ವರ್ಷ, ಒಂದ್ ವೇಳೆ ದೇವ್ರ ಕೃಪೆ ಇದ್ರೆ 80 ವರ್ಷ, ಇಲ್ಲ ದೇವ್ರ ಕೃಪೆ ಇದ್ರೆ 100 ವರ್ಷ ಬದುಕ್ತೀವಿ. ಆಮೇಲೆ ನಾವು ಹೋಗ್ಬಿಡ್ಬೇಕು. ನಾವು ಎಲ್ಲಿಂದ ಬಂದಿದ್ವಿ ಅಲ್ಲಿಗೆ ಹೋಗ್ಬಿಡ್ಬೇಕು.
ಅದಕ್ಕೆ ಪ್ರಸಂಗಿ 7ನೇ ಅಧ್ಯಾಯ 12ನೇ ವಚನ 12ನೇ ಅಧ್ಯಾಯ 7ನೇ ವಚನ ಹೇಳುತ್ತೆ. ಪ್ರಸಂಗಿ 12ನೇ ಅಧ್ಯಾಯ 7ನೇ ವಚನ ಕೊನೆಯದಾಗಿ. ಪ್ರಸಂಗಿ 12:7 ಮಣ್ಣು. ಪ್ರಸಂಗಿ 12:7 ಮಣ್ಣು ಭೂಮಿಗೆ ಸೇರಿ ಮಣ್ಣು ಭೂಮಿಗೆ ಸೇರಿ ಇದ್ದ ಹಾಗಾಗುವುದು. ಆತ್ಮವು ತನ್ನನ್ನು ದಯಪಾಲಿಸ ದೇವರ ಬಳಿಗೆ ಸೇರುವುದು. ಇಷ್ಟರೊಳಗಾಗಿ ನಿನ್ನ ಸೃಷ್ಟಿಕರ್ತನನ್ನ ಸ್ಮರಿಸದೇ ಇರಬೇಡ. ಆಮೆನ್. ಪ್ರಿಯ ನನ್ನ ಸಹೋದರ ಸಹೋದರಿ, ಮಣ್ಣು ಅಂದ್ರೆ ನಾವೆಲ್ಲ ಏನು? ನಾವೆಲ್ಲ ಮೊನ್ನೆ. ನಾವು ತಿನ್ನೋದೇನು? ಮೊನ್ನೆ. ರಾಗಿ ಎಲ್ಲಿಂದ ಬೆಳಿತೀವಿ? ಜೋಳ ಎಲ್ಲಿಂದ ಬೆಳಿತೀವಿ? ಹುಲ್ಲು ಎಲ್ಲಿಂದ ಬೆಳಿತೀವಿ? ಮಾಂಸ ಎಲ್ಲಿಂದ ಬೆಳಿತೀವಿ? ಮಾಂಸ ಕೂಡ ಹುಲ್ಲಿಂದ ಬರೋದು. ಮಾಂಸ ಪ್ರಾಣಿಗಳು ಹುಲ್ಲು ತಿಂತವೆ, ಆ ಹುಲ್ಲು ಮಾಂಸವಾಗಿ ಮಾರ್ಪಡ್ತದೆ, ಆ ಹುಲ್ಲು ಭೂಮಿಯಿಂದ ಬರ್ತದೆ. ಎಲ್ಲ ಮೊನ್ನೆ. ಈ ದೇಹ ಎಲ್ಲ ಮೊನ್ನೆ. ಇದಕ್ಕೆ ನಾವು ಸತ್ತೋದ್ರೆ ತಗೊಂಡೋಗಿ ಮಣ್ಣಲ್ಲಿ ಹಾಕೋದು. ಮಣ್ಣಲ್ಲಿ ಹಾಕಿದ್ರೆ ಏನಾಗ್ತೀವಿ? ಮಣ್ಣಾಗಿ ಹೋಗ್ಬಿಡ್ತೀವಿ. ಆತ್ಮ ಇದೆಯಲ್ಲ, ಈಗ ನಾನು ಆತ್ಮ ಇರೋದ್ರಿಂದ ನಾನು ಮಾತಾಡ್ತಾ ಇದ್ದೀನಿ. ಜ್ಯೋತಿ ನನ್ನಲ್ಲಿ ಬೆಳಗ್ತಾ ಇದೆ. ಗಾಡಿ ಆಫ್ ಆಗಿರ್ತದೆ, ಸ್ಟಾರ್ಟ್ ಮಾಡಿದ್ರೆ ಒಳಗಡೆ ಪೆಟ್ರೋಲ್ ಉರಿತದೆ. ಆ ಪೆಟ್ರೋಲ್ ಉರಿಯುವಾಗ ಗಾಡಿ ಮುಂದಕ್ಕೆ ಹೋಗೋದು. ಪೆಟ್ರೋಲ್ ಉರಿದೇ ಇದ್ರೆ ಅದು ಮುಂದಕ್ಕೆ ಹೋಗೋದಿಲ್ಲ. ಹಾಗೆ ನನ್ನಲ್ಲಿ ಜ್ಯೋತಿ ಬೆಳಗ್ತಾ ಇದೆ, ಅದಕ್ಕಾಗಿ ನಾನು ಮಾತಾಡ್ತೇನೆ. ನಿಮ್ಮ ಎಲ್ಲರಲ್ಲಿ ಜ್ಯೋತಿ ಉರಿತಾ ಇದೆ, ಅದಕ್ಕಾಗಿ ನೀವು ಜೀವಿಸ್ತಾ ಇದ್ರಿ. ಆ ಜ್ಯೋತಿ ಆಚೆ ಬಂದ್ಬಿಟ್ರೆ ಅದು ಎಲ್ಲಿಂದ ಬಂದಿದೆ ಅಲ್ಲಿಗೆ ಹೋಗ್ಬೇಕು. ಎಲ್ಲಿಂದ ಬಂದಿದೆ ಜ್ಯೋತಿ? ಪರಲೋಕದ ದೇವರಿಂದ ಬಂದಿದೆ. ಮತ್ತೆ ದೇವರ ಹತ್ರನೇ ಹೋಗ್ಬೇಕು. ಹಲ್ಲೆಲೂಯಾ. ಅದಕ್ಕೆ ದೇವರ ಹತ್ರ ಹೋಗ್ಬೇಕಂದ್ರೆ ಇಷ್ಟರೊಳಗಾಗಿ ನಿನ್ನ ಸೃಷ್ಟಿಕರ್ತನ ಸ್ಮರಿಸು. ನಿನ್ನನ್ನು ಯಾರು ಸೃಷ್ಟಿ ಮಾಡೋದು? ದೇವರು. ನಿನ್ನ ತಾಯಿ ಗರ್ಭದಲ್ಲಿ ನಿನ್ನ ಸೃಷ್ಟಿ ಮಾಡಿದ ದೇವರು, ನಿನಗೆ ಶ್ವಾಸ ಕೊಟ್ಟಂತ ದೇವರು. ಮತ್ತೆ ನೀನು ಅಲ್ಲಿಗೆ ಹೋಗ್ಬೇಕು. ಅಲ್ಲಿಗೆ ಹೋಗ್ಬೇಕಂದ್ರೆ ನಿನ್ನ ಸೃಷ್ಟಿಕರ್ತನ ಸ್ಮರಿಸಿ ನಿನ್ನ ದೇವ್ರ ಜ್ಞಾಪಕ ಮಾಡಿಕೊಂಡು ನಿನ್ನ ಜೀವಿತದಲ್ಲಿರುವಂತ ಎಲ್ಲ ಪಾಪದ ಕಾರ್ಯಗಳು, ಕೆಡುಕುಗಳು, ಮಾಟ ಮಾತ್ರಗಳು, ಬೈಯೋದು, ಹೊಡಿಯೋದು, ಮೋಸ ಮಾಡೋದು, ಹೊಟ್ಟೆ ಕಿಚ್ಕೊಡೋದು, ಇನ್ನೊಬ್ಬರನ್ನ ಆಕ್ರಮಿಸ್ಕೊಳ್ಳೋದು, ಸುಳ್ಳು ಹೇಳೋದಂತೂ, ವ್ಯಭಿಚಾರ ಮಾಡೋಂಥದ್ದು ಎಲ್ಲ ದೇವ್ರಿಗಿರುವಂತ ಪಾಪದ ಕಾರ್ಯಗಳೆಲ್ಲ ಬಿಟ್ಟು ದೇವ್ರ ಮುಂದೆ ಕ್ಷಮೆ ಕೇಳಿ ಆತನ ರಕ್ತದಿಂದ ತೊಳೆದು ಶುದ್ಧೀಕರಿಸಿ ನಿಜವಾದ ದೇವರು ಯೇಸು ಸ್ವಾಮಿ ಅಂತ ತಿಳ್ಕೊಂಡು ನಾವು ಜೀವಿಸುವಾಗ ಎಚ್ಚರವಾಗಿರುವಾಗ ಆತನ ಬಂದರೆ ನಮ್ಮ ಆತ್ಮ ಎಬ್ಬಿಸಲ್ಪಡ್ತದೆ. ನಾವು ಪರಲೋಕಕ್ಕೆ ಹೋಗ್ತೀವಿ. ಈಗ ಯುಗಾಂತರಗಳು ಕೋಟಿ ಕೋಟಿ ವರ್ಷಗಳು ಅಲ್ಲಿ ದೇವರ ರಾಜ್ಯದಲ್ಲಿ ನಾವು ಸೇರ್ತೀವಿ. ಅಲ್ಲಿ ಜೀವಿಸ್ತೀವಿ. ಅಲ್ಲಿ ನರಕ ಇಲ್ಲ. ಅಲ್ಲಿ ಬರೀ ಜೀವ, ಬರೀ ಬೆಳಕು. ಅಲ್ಲಿ ದಾಹ ಆಗೋದಿಲ್ಲ, ಹಸಿವಾಗೋದಿಲ್ಲ, ಅಲ್ಲಿ ಕತ್ತಲಾಗೋದಿಲ್ಲ, ಅಲ್ಲಿ ಸಾಯೋದಿಲ್ಲ, ಅಲ್ಲಿ ರೋಗ ಬರೋದಿಲ್ಲ, ಏನು ಬರಲ್ಲ. ಅಂತ ಜೀವಿತ ನಿತ್ಯ ಜೀವಿತ. ಅದನ್ನೇ ಸ್ವರ್ಗ ಅನ್ನೋದು. ಕೋಟಿ ಕೋಟಿ ವರ್ಷಗಳು ನಾವು ಅಲ್ಲಿ ಜೀವಿಸ್ಬೋದು. ಕೋಟಿ ಕೋಟಿ ವರ್ಷಗಳು ಜೀವಿಸ್ಬೋದು. ಇಲ್ಲಿ ಏನೂ ಇಲ್ಲ. ಹೆಚ್ಚು ಕಡಿಮೆ ಎಲ್ಲರೂ ಪಾಪ ಮಾಡಿದೆ ದೇವರ ಮಹಿಮೆ ಹೊಂದ್ಕೊಳ್ದೆ ಹೋಗಿದೀವಿ ಅಂತ ಹೇಳ್ತಾರೆ ದೇವರ ವಾಕ್ಯ. ಹಾಗಾಗಿ ನಾವೆಲ್ಲರೂ ಪಾಪಿಗಳೇ. ನಾವು ಏನ್ ಮಾಡ್ಬೇಕು? ದೇವರ ಹತ್ರ ನಮ್ಮ ಪಾಪಗಳು ಒಪ್ಕೊಂಡು ಕ್ಷಮಿಸಲ್ಪಟ್ಟು ನಾವು ಶುದ್ಧರಾಗಿ ಯೇಸು ಕ್ರಿಸ್ತನ ಎರಡನೇ ಬರೋಣಕ್ಕೆ ಸಿದ್ಧರಾಗಿದ್ರೆ, ಅದನ್ನು ಹೇಳಿ ನಾವು ಜೀವಿತದಲ್ಲಿ ಇದ್ರೆ ಆತನ ಬಂದ್ಬಿಟ್ರೆ ನಮ್ಮನ್ನ ಕರ್ಕೊಂಡು ಹೋಗ್ತಾನೆ, ತನ್ನ ರಾಜ್ಯದಲ್ಲಿ ಸೇರಿಸ್ಕೊಳ್ತಾನೆ. ಅಂತ ಜೀವಿತನ ನಮ್ಮೆಲ್ಲರಿಗೂ ದೇವರು ಅನುಗ್ರಹಿಸಲಿ. ನಾವು ಪ್ರಾರ್ಥನೆ ಮಾಡ್ಕೊಳ್ಳೋಣ. ನಮ್ಮನ್ನು ಬಹಳವಾಗಿ ಪ್ರೀತಿಸುವಂತ ನಮ್ಮ ತಂದೆಯಾದ ದೇವರೇ, ನಿನ್ನ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಂದರೆ ಸ್ವಾಮಿ. ಕರ್ತನೆ ಅಪ್ಪ, ಈ ಸಮಯದಲ್ಲಿ ನಿನ್ನ ವಾಕ್ಯದ ಮುಖಾಂತರ ನಾವು ಬಲಪಡಿದ್ದೇವೆ ಸ್ವಾಮಿ. ಹೌದು ಸ್ವಾಮಿ, ಹೆಚ್ಚು ಕಡಿಮೆ ಏನಿಲ್ಲ, ಎಲ್ಲರೂ ನಾವು ಪಾಪಗಳೇ. ಆದ್ರೆ ನಮ್ಮ ಪಾಪವನ್ನು ಪರಿಹಾರ ಮಾಡೋದಕ್ಕಾಗಿ ಆ ಪರಲೋಕವನ್ನು ಬಿಟ್ಟು ಮನುಷ್ಯ ಕುಮಾರನಾಗಿ ಈ ಲೋಕಕ್ಕೆ ಬಂದು ಏಸಪ್ಪ, ನೀನು 33 ವರ್ಷಗಳು ಜೀವಿಸಿ ನಮ್ಮೆಲ್ಲ ಪಾಪಗಳು ಪರಿಹಾರ ಮಾಡೋದಕ್ಕಾಗಿ ಅಪ್ಪ ನರನಾಗಿ ಬಂದು ಸ್ವಾಮಿ ಅಪ್ಪ, ನರನ ಪಾಪವು ನೀಗಲ್ಪಡ್ಬೇಕಂತ ಹೇಳಿ ನರನಾಗಿ ಬಂದ ನರನಿಗೋಸ್ಕರ ನಿನ್ನ ಪ್ರಾಣವನ್ನು ಕೊಟ್ಟು ಆ ಕಲವರಿ ಜಜ್ಜಲ್ಪಟ್ಟಪ್ಪ, ನಮಗೋಸ್ಕರ ರಕ್ತ ಸುರಿಸಿದ್ಯಪ್ಪ. ಆ ರಕ್ತದಿಂದಪ್ಪ ಎಲ್ಲರೂ ಶುದ್ಧೀಕರಿಸಲ್ಪಡುವಂತೆ, ನಿಜವಾದ ದೇವರು ಯೇಸು ಸ್ವಾಮಿ ಅಂತ ಕಂಡುಕೊಳ್ಳುವಂತೆ ಅಪ್ಪ, ಇನ್ನೂ ಯಾರಾದ್ರೂ ಪಾಪದಲ್ಲಿ ಇರುವುದಾದ್ರೆ ಎಲ್ಲ ಪಾಪಗಳು ಒಪ್ಪಿಕೊಂಡಪ್ಪ ನಿನ್ನ ರಕ್ತದಿಂದ ತೊಳೆದು ಶುದ್ಧೀಕರಿಸಲ್ಪಟ್ಟು ನಿನ್ನ ಬರೋಣಕ್ಕೆ ಸ್ವಾಮಿ ಪರಲೋಕಕ್ಕೆ ಸೇರುವುದಕ್ಕಾಗಿ ಎಲ್ಲರೂ ಸಿದ್ಧವಾಗಿರುವಂತೆ, ಯಾರ ಜೀವಿತದಲ್ಲಿ ನಿದ್ರೆ ಇಲ್ಲದೆ ಸ್ವಾಮಿ ಎಚ್ಚರವಾಗಿದ್ದು ಹಗಲುನರಾಗಿದ್ದು
ಜೀವಿಸುವರಾಗಿ ಬೆಳಕಿನವರಾಗಿದ್ದ ಸ್ವಾಮಿ ಆ ಪರಲೋಕಕ್ಕೆ ಅಪ್ಪ ನೀನು ಬರೋಣಕ್ಕೆ ನಾವೆಲ್ಲರೂ ಸಿದ್ಧವಾಗಿ ಅಪ್ಪ ಮಧ್ಯಾಕಾಶಕ್ಕೆ ಏರಲ್ಪಟ್ಟ ಸ್ವಾಮಿ ಅಪ್ಪ ಸ್ವರ್ಗ ರಾಜ್ಯದಲ್ಲಿ ಅಂದ್ರೆ ಪರಲೋಕ ರಾಜ್ಯದಲ್ಲಿ ಎಲ್ಲರೂ ಸೇರುವಂತೆ ಸ್ವಾಮಿ ಈ ವಾಕ್ಯವನ್ನು ಕೇಳುವಂತ ಈ ವಿಡಿಯೋ ನೋಡುವಂತ ನಿನ್ನ ಮಕ್ಕಳೆಲ್ಲರ ಜೀವಿತದಲ್ಲಿ ರಕ್ಷಣಾ ಮಾರ್ಗವನ್ನು ಕೊಟ್ಟು ಸ್ವಾಮಿ ಹೌದು ಯೇಸು ಸ್ವಾಮಿ ಬರ್ತಾನೆ ನಮ್ಮೆಲ್ಲರೂ ಕರ್ಕೊಂಡು ಹೋಗ್ತಾನೆ ಎಂಬುದಾಗಿ ಎಲ್ಲರೂ ಸಿದ್ಧವಾಗಿರುವಂತೆ ದೇವರೇ ಪ್ರತಿಯೊಬ್ಬರ ಹೃದಯದಲ್ಲಿ ನೀನು ಕಾರ್ಯ ಮಾಡಿ ಅವರೆಲ್ಲ ಪಾಪಗಳನ್ನು ಪರಿಹರಿಸಿದಪ್ಪ ಎಲ್ಲರೂ ಎಚ್ಚರವಾಗಿರುವಂತೆ ನೀವು ತಾನೇ ಸಹಾಯ ಮಾಡಿ ಆಶೀರ್ವದಿಸಬೇಕೆಂಬುದಾಗಿ ನಜರೇತಿನ ಯೇಸು ನಾಮದಲ್ಲಿ ಪ್ರಾರ್ಥನೆ ಬೇಡಿ ಹೊಂದಿದ್ದೇನೆ ತಂದೆಯೇ ಆಮೆನ್ ಆಮೆನ್.